ಆಫ್ ಇಂಡಿಯಾ ಗ್ರೂಪ್ ಬಳಗದ ವಿಕೆ ಎಕ್ಸಲೆನ್ಸ್ ಅಂಡ್ ಹಾನರ್ ಎಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರ್ ಉತ್ತರ ಕರ್ನಾಟಕದ ಸಾಧಕರಿಗೆ ಅಭಿನಂದನಾ ಸಮಾರಂಭಕ್ಕೆ ಪ್ರೀತಿಯ ಆದರದ ಸ್ವಾಗತ ನಿಮ್ಮದೇ ಜೋರು ಚಪ್ಪಾಳೆಯ ಮುಖೇನ. ವೇದಿಕೆಗೆ ಗಣ್ಯರನ್ನು ಬರಮಾಡಿಕೊಳ್ಳುವಂತಹ ಸಮಯ. ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮಾನ್ಯ ಸಂಸದರು, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದಲ್ಲಿ ಕಾಮನ್ ಮ್ಯಾನ್ CM ಅಂತಲೇ ಹೆಸರುವಾಸಿಯಾಗಿದ್ದಂತಹ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವ್ರನ್ನ ಬರಮಾಡಿಕೊಳ್ಳೋಣ ಒಂದು ಜೋರಾದ ಚಪ್ಪಾಳೆ ಮುಖೇನ. ಹಾಗೂ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯಂತ ಸ್ನೇಹಮಯಿ ರಾಜಕಾರಣಿ ಶ್ರೀಯುತ ರಹೀಂ ಖಾನ್, ಪೌರಾಡಳಿತ ಹಾಗೂ ಹಜ್ ಸಚಿವರು, ಕರ್ನಾಟಕ ಸರ್ಕಾರ ಭಾಗಿಯಾಗಿದ್ದಾರೆ. ನಲ್ಮೆಯ ಸ್ವಾಗತ ಸರ್. ಹರಹರ ಮಹದೇವದ ಸತಿಯಾಗಿ ಪರಿಚಿತರಾಗಿ ಚಾರ್ಲಿ, 777 ಹಾಗೂ ಲಕ್ಕಿ ಮ್ಯಾನ್ನಲ್ಲಿ ನಿಮ್ಮೆಲ್ಲರನ್ನ ರಂಜಿಸಿರುವ ನಮ್ಮ ಬಿಗ್ ಬಾಸ್ ಸೀಸನ್ 10ರ ಸಿಂಹಿಣಿ ಸಂಗೀತ ಶೃಂಗೇರಿ ಭಾಗಿಯಾಗಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಮುಖೇನ ಬರಮಾಡಿಕೊಳ್ಳೋಣ. ವಿಜಯ ಕರ್ನಾಟಕದ ವೃತ್ತಿಪರತೆಗೆ ಕನ್ನಡಿಯಾಗಿರುವಂತಹ ನಮ್ಮ ಸಂಪಾದಕರು ಶ್ರೀಯುತ ಸುದರ್ಶನ್ ಚನ್ನಂಗಿಹಳ್ಳಿ ಅವರನ್ನು ಕೂಡ ಬರಮಾಡಿಕೊಳ್ಳೋಣ ಒಂದು ಜೋರಾದ ಚಪ್ಪಾಳೆ ಮುಖೇನ. ಕಾರ್ಯಕ್ರಮವನ್ನು ಇದೀಗ ದೀಪ ಬೆಳಗೋದ್ರ ಮುಖೇನ ಉದ್ಘಾಟಿಸುವಂತಹ ಸಮಯ. ವೇದಿಕೆ ಎಲ್ಲ ಗಣ್ಯರು ಸೇರಿ ಹಣತೆಯನ್ನು ಬೆಳಗುವ ಮುಖೇನ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕು. ಅದರ ಮುಖೇನ ಕಾರ್ಯಕ್ರಮದ ಉದ್ಘಾಟನೆ ಸಾಗಿದೆ. ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದಿಡೋದಕ್ಕೆ ಬರಮಾಡಿಕೊಳ್ಳೋಣ. ಸಂಪಾದಕರು ವಿಜಯ ಕರ್ನಾಟಕ ಶ್ರೀಯುತ ಸುದರ್ಶನ್ ಚನ್ನಂಗಿಹಳ್ಳಿ, ನಿಮ್ಮ ಚಪ್ಪಾಳೆಯ ಮುಖೇನ. ಎಲ್ರಿಗೂ ನಮಸ್ಕಾರ. ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಬಳಗದಿಂದ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಕಾರ್ಯಕ್ರಮ ಅಂದರೆ ಅದು ಕುಟುಂಬದ ಕಾರ್ಯಕ್ರಮ. 3 ಜನರೇಷನ್ ಅಂದರೆ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ ಮತ್ತು ಮಕ್ಕಳು, ಆ ರೀತಿ ಇವತ್ತು ನಮ್ಮಲ್ಲಿ 3 ತಲೆಮಾರಿನ ಜನರು ಇವತ್ತು ಭಾಗವಹಿಸಿದ್ದಾರೆ. ಅವರ ಮಕ್ಕಳಿಂದ ಸೇರಿ ನಿಮ್ಮ ಕುಟುಂಬ ವರ್ಗ ಸೇರಿ ನಿಮ್ಮೆಲ್ಲರೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಈ ಥರ ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ಕಾರಣ ನಮ್ಮ ರೆಸ್ಪಾನ್ಸ್ ಉತ್ತರ ಕರ್ನಾಟಕ ಭಾಗದ ಮುಖ್ಯಸ್ಥರಾದಂಥ ನಮ್ಮ ಗಿರೀಶ್ ಕೊಲ್ಲೂರು ಮತ್ತು ಅವರ ತಂಡ, ಮತ್ತು ನಮ್ಮ RMS ಟೀಮ್ ಗುರುಪ್ರಸಾದ್ ಮತ್ತು ಅವರ ತಂಡ ಪ್ರತಿಯೊಂದನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ನಾವಿಲ್ಲೆಲ್ಲ ಸೇರಬೇಕು ಅಂದರೆ ಆ 2 ತಂಡಗಳು ಒಟ್ಟಿಗೆ ಕೆಲಸ ಮಾಡಿದ್ದು ಭಾಳ ವಿಶೇಷ. ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಮ್ಮ ಮಾರ್ಕೆಟಿಂಗ್ ಹೆಡ್ ಅಂತ ಕರ್ನಾಟಕದ ಮಾರ್ಕೆಟಿಂಗ್ ಹೆಡ್ ಕಾಳಿಚರಣ್ ರೈ ಇದ್ದಾರೆ, ಮತ್ತು ಅನೇಕರು ನಮ್ಮ ಸಿಬ್ಬಂದಿ ವರ್ಗ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ನಿಮ್ಮೆಲ್ಲ ಸಹಕಾರ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಈಗ ಮಾತಿಗಾಗಿ ಬರಮಾಡಿಕೊಳ್ಳೋಣ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್, ಒಂದು ಜೋರಾದ ಚಪ್ಪಾಳೆ ಮುಖೇನ. ಬಂಧುಗಳೇ, ಭಾಳ ದೂರದಿಂದ ತಾವು ಬಂದಿದ್ದೀರಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ವಿವಿಧ ಭಾಗಗಳಿಂದ ತಾವೆಲ್ಲ ಸಾಧನೆಯನ್ನು ಮಾಡಿ ಬಂದಿದ್ದೀರಿ. ಸಾಧನೆ ಅಂದರೆ ಭಾಳ ದೊಡ್ಡ ಶಬ್ದ. ಸ್ವಾಮಿ ವಿವೇಕಾನಂದರು ಹೇಳಿದರು, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ಹಾಗೆ ತಾವು ಇದ್ದ ಕಾಲದಲ್ಲಿ ಮಾಡಿರುವ ಸಾಧನೆ ನೀವು ಇಲ್ಲದೇ ಇರುವಾಗಲೂ ಕೂಡ ನಿಮ್ಮ ಜೀವಂತವಾಗಿ ಇಡುವಂಥ ಕೆಲಸ ಆಗ್ತದೆ. ಅಂಥ ಅದ್ಭುತವಾದಂಥ ಸಾಧನೆಯನ್ನು ತಾವೆಲ್ಲರೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಮಾಡಿ ಇನ್ನಷ್ಟು ಯಶಸ್ಸನ್ನು ಪಡೆದು ತಮಗೂ ತಮ್ಮ ಕುಟುಂಬಕ್ಕೂ ಮತ್ತು ನಮ್ಮೆಲ್ಲರಿಗೂ ಹೆಮ್ಮೆ ಆಗುವಂಥ ಕೆಲಸ ಬರುವಂಥ ದಿನಗಳಲ್ಲಿ ಈ ಪ್ರಶಸ್ತಿ ಮುಖಾಂತರ ಆ ಕೆಲಸ ಆಗಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಹಾವೇರಿ ಲೋಕಸಭಾ ಕ್ಷೇತ್ರ ಇವರಿಗೆ ಧನ್ಯವಾದಗಳು. ಪೌರಾಡಳಿತ ಹಾಗೂ ಹಜ್ ಸಚಿವರಾಗಿರುವಂತಹ ಶ್ರೀಯುತ ರಹೀಂ ಖಾನ್ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಜೋರು ಚಪ್ಪಾಳೆ ಮುಖೇನ ಬರಮಾಡಿಕೊಳ್ಳೋಣ. ತಮ್ಮೆಲ್ಲರಿಗೆ ನಮಸ್ಕಾರ. ನಿಜವಾಗ್ಲೂ ಅದು ವಿಜಯ ಕರ್ನಾಟಕ, ಟೈಮ್ಸ್ ಆಫ್ ಇಂಡಿಯಾ ಮತ್ತು ಇಡೀ ಟೀಮ್ಗೆ ತಮಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಎಲ್ಲ ಇಂಜಿನಿಯರ್ಸ್ಗೆ, ಆರ್ಕಿಟೆಕ್ಟ್ಗೆ, ಅವ್ರಿಗೆ ಎಸ್ಪೆಷಲಿ ನಮ್ಮ ಏರಿಯಾನಲ್ಲಿ
ಐಡೆಂಟಿಫೈ ಮಾಡಿ ಅವರಿಗೇನು ಪುರಸ್ಕಾರ ಸಮ್ಮಾನ ಅವಾರ್ಡ್ ಏನು ಕೊಟ್ಟಿದ್ದಾರೆ ಆ ನಮ್ಮ ಭಾಗಕ್ಕೆ ನಾರ್ತ್ ಕರ್ನಾಟಕ ಏರಿಯಾಗೆ ಅವರಿಗೆ ಇನ್ನೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಈ ಅವಾರ್ಡ್ಲಿಂದ ಅವರಿಗೆ ತುಂಬ ಒಂದು ಶಕ್ತಿ ಬರ್ತದೆ ಅಂತ ನಾನು ಹೇಳ್ತೇನೆ. ಮತ್ತು ಸುದರ್ಶನ್ಗೆ ಇಡೀ ಟೀಮ್ಗೆ ನಮ್ಮ ಸರ್ಕಾರದಿಂದ ತಮ್ಮೆಲ್ಲರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಈಗ ನಮ್ಮ ಸಿಂಹಿಣಿನ ಮಾತಿಗೆ ಕರೆಯೋಣ. ಒಂದು ಜೋರ ಚಪ್ಪಾಳೆ ಬರಲಿ. ಸಂಗೀತ ಶೃಂಗೇರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸುಮಾರಷ್ಟು ವಿಷಯಗಳು ನನಗಿಲ್ಲಿ ಕಲಿಯಲಿಕ್ಕೆ ಸಿಕ್ತು. ಆ್ಯಂಡ್ ಸುದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದೋದಕ್ಕೆ. ಬಿಕಾಸ್ ವಿತ್ ಸಚ್ ಗ್ರೇಟ್ ಪೀಪಲ್ ಅರೌಂಡ್ ಮೀ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋದು ನನಗೆ ಬಹಳ ಖುಷಿ ಇದೆ. ಐ ಫೀಲ್ ಪ್ರಿವಿಲೇಜ್ಡ್. ಸೊ ಒಬ್ಬ ವ್ಯಕ್ತಿಗೊಂದು ರೆಕಗ್ನಿಷನ್ ಅನ್ನೋದು ಸಿಕ್ಕಿದ ಮೇಲೆ, ಒಂದು ಅವಾರ್ಡ್ ಅನ್ನೋದು ಸಿಕ್ಕಿದ ಮೇಲೆ ಅವ್ರಿಗೆ ಇನ್ನಷ್ಟು ಉತ್ಸಾಹ ಸಿಗುತ್ತೆ. ಅವ್ರನ್ನ ನೋಡಿ ಸುಮಾರಷ್ಟು ಜನಕ್ಕೆ ಉತ್ಸಾಹ ಸಿಗುತ್ತೆ, ಹೌದಲ್ವಾ? ಥ್ಯಾಂಕ್ ಯು ಸೋ ಮಚ್. ಆನ್ ಅ ಸಂಡೇ ನಾವೆಲ್ಲರೂ ಸಿಕ್ಕಿದ್ದೀವಿ. ಸೊ ಆಲ್ ದ ಬೆಸ್ಟ್ ಟು ಆಲ್. ಲವ್ ಯು ಆಲ್. ಈಗ ನಾವು ನೀವೆಲ್ಲರೂ ಕೂಡ ಕಾಯ್ತಿರುವಂತಹ ಕ್ಷಣ, ಪ್ರಶಸ್ತಿಯತ್ತ ನಮ್ಮ ಚಿತ್ತವನ್ನು ಹೊರಳಿಸೋಣ. VK Excellence and Honor, Engineering and Architecture. Pleasure to honor Mr. Abbas M. Sheikh, Managing Director, UK Properties, Dharwad, for the outstanding contribution in the field of infrastructure and development. ಅಬ್ಬಾಸ್ ಶೇಖ್ MD, ಉತ್ತರ ಕರ್ನಾಟಕ ಭಾಗದಲ್ಲಿಯೇ ವಿಶೇಷ ಸೌಲಭ್ಯಗಳುಳ್ಳ ಸೈಟ್ಗಳ ವಿನ್ಯಾಸದೊಂದಿಗೆ ಹೆಸರಾಗಿರುವ UK ಪ್ರಾಪರ್ಟೀಸ್ ಮಾಲಕ ಅಬ್ಬಾಸ್ M. ಶೇಖ್ ವಿಶಿಷ್ಟರಲ್ಲಿ ವಿಶಿಷ್ಟರು. ಬೆಳಗಾವಿ ಜಿಲ್ಲೆ ಸವದತ್ತಿ ಇವರಿಗೆ ಜನ್ಮಭೂಮಿ, ಧಾರವಾಡ ಕರ್ಮಭೂಮಿ. 1992ರಿಂದಲೇ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿದ್ದಾರೆ. KLE ಶಾಲೆ ಪ್ರಧಾನ ಕಾರ್ಯದರ್ಶಿಯಾಗಿರುವ ಇವರು ಹಲವು ಗೌರವಗಳಿಗೆ ಪಾತ್ರರಾಗಿದ್ದಾರೆ. UK ಪ್ರಾಪರ್ಟಿ ಮೂಲಕ ಹುಬ್ಬಳ್ಳಿ ಧಾರವಾಡದಲ್ಲಿ 12 ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಗ್ರಾಹಕರಿಗೆ ಪೂರಕರಾಗಿ ವಸತಿಗಳನ್ನು ವಿನ್ಯಾಸಗೊಳಿಸಿ ನಾಡಿನ ಜನತೆಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಜೋರು ಚಪ್ಪಾಳೆಯ ಗೌರವವನ್ನು ನೀಡಿ ಸಮರ್ಪಿಸೋಣ ಶ್ರೀಯುತ ಅಬ್ಬಾಸ್ ಶೇಖ್ ಇವರಿಗೆ. ನಾನು UK ಪ್ರಾಪರ್ಟಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇವತ್ತು ವಿಜಯ ಕರ್ನಾಟಕ ದಿನಪತ್ರಿಕೆಯ ಬೆಸ್ಟ್ ಅವಾರ್ಡ್ ನನ್ನನ್ನು ಸೆಲೆಕ್ಟ್ ಮಾಡೋದಕ್ಕೆ ವಿಜಯ ಕರ್ನಾಟಕ ಪತ್ರಿಕೆ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ದಿನಪತ್ರಿಕೆಯ ಎಲ್ಲ ಮಹಿಳೆಯರಿಗೂ ಮತ್ತು ನಮ್ಮ ಗ್ರಾಹಕರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. VK Excellence and Honor, Engineering and Architecture. Pleasure to honor Engineer Chandrasekhar Gowda S. Police Patil, Executive Engineer, PWD Vijaypur, for the outstanding contribution in the field of engineering and infrastructure. ಶ್ರೀ ಚಂದ್ರಶೇಖರ ಎಸ್ ಪೊಲೀಸ್ ಪಾಟೀಲ ಇವರು 2000 ವರ್ಷದಿಂದ ಸಹಾಯಕ ಇಂಜಿನಿಯರ್ ಆಗಿ ಸರ್ಕಾರಿ ಸೇವೆಗೆ ಪ್ರವೇಶಿಸಿ ಬಾಗಲಕೋಟೆ ಹಾಗೂ ಲಿಂಗಸೂರು ಗ್ರಾಮಗಳಲ್ಲಿ ಜಿಲ್ಲಾ ಪಂಚಾಯತ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ. 2017ರಿಂದ ಲೋಕೋಪಯೋಗಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಸಿಂಧನೂರಿನಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ವಿಜಯಪುರದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೋರಾದ ಚಪ್ಪಾಳೆಯ ಗೌರವ ಶ್ರೀಯುತ ಚಂದ್ರಶೇಖರ ಗೌಡ ಎಸ್ ಪೊಲೀಸ್ ಪಾಟೀಲ್. ನಾನು ಚಂದ್ರಶೇಖರ್ ಗೌಡ ಎಸ್ ಪೊಲೀಸ್ ಪಾಟೀಲ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, PWD ವಿಭಾಗ, ವಿಜಯಪುರ. ಇವತ್ತು ವಿಜಯ ಕರ್ನಾಟಕ ಇವತ್ತು ಅವರು ಸಾಧನೆಯನ್ನು ಗುರುತಿಸಿ ಅವರು ಪ್ರಶಸ್ತಿಯನ್ನು ನೀಡ್ತಾ ಇರೋದು ಮೊಟ್ಟ ಮೊದಲಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಕುಟುಂಬಕ್ಕೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಾಧನೆಗೆ ತಕ್ಕ ಒಂದು ಪ್ರಶಸ್ತಿ ಸಿಕ್ಕರೂ ಕೂಡ ಖುಷಿ ಇದ್ದರೂ ಕೂಡ ಇನ್ನೂ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗುತ್ತಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವಿಜಯ ಕರ್ನಾಟಕ ವಾಹಿನಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. VK Excellence and Honor, Engineering and Architecture. Pleasure to honor Engineer Dilip Nitture, Managing Director, Civil Engineer, Nitture Construction, Bidar, for the outstanding contribution in the field of engineering and infrastructure. ದಿಲೀಪ್ ಮಾರುತಿರಾವ್ ನಿಟ್ಟೂರೆ ಅವರು ಹೈದರಾಬಾದ್ನಲ್ಲಿ AMIE ಕೋರ್ಸನ್ನು ಮುಗಿಸಿದ ಬಳಿಕ ಬೀದರ್ಗೆ ಆಗಮಿಸಿ
ಕರ್ಪೂರ್ ಕನ್ಸ್ಟ್ರಕ್ಷನ್ ಸಂಸ್ಥೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ 2 ವರ್ಷ ಸೇವೆ ಸಲ್ಲಿಸಿ ಬಳಿಕ ನಿಟ್ಟೂರ್ ಕನ್ಸ್ಟ್ರಕ್ಷನ್ ಎಂಬಂತಹ ಸ್ವಂತ ಕಂಪನಿಯನ್ನು ತೆರೀತಾರೆ. ಬೀದರ್ ನಗರ ಅಲ್ಲದೆ ಜಿಲ್ಲೆಯ ಎಲ್ಲ ತಾಲೂಕು ಹೋಬಳಿಗಳಲ್ಲಿ ಸುಸಜ್ಜಿತ ಮತ್ತು ಅತ್ಯಾಧುನಿಕ ಮನೆ, ಖಾಸಗಿ ಮಳಿಗೆಗಳ ಕಟ್ಟಡಗಳನ್ನು ನಿರ್ಮಿಸುವ ಮುಖೇನ ತಮ್ಮದೇ ಛಾಪು ಮೂಡಿಸಿದ್ದಾರೆ. ನೆಲೆಯ ತೆಲಂಗಾಣದ ಜಹೀರಾಬಾದ್, ನಾರಾಯಣಖೇಡ ತಾಲೂಕುಗಳಲ್ಲೂ ಕೆಲಸ ಮಾಡಿದ್ದಾರೆ. ಜೋರು ಚಪ್ಪಾಳೆಯ ಗೌರವ ಶ್ರೀಯುತ ದಿಲೀಪ ನಿಟ್ಟೂರೆ ಇವರಿಗೆ. ಸುಮಾರು ಬೀದರಲ್ಲಿ 1,000ಕ್ಕಿಂತ ಹೆಚ್ಚು ಬಿಲ್ಡಿಂಗ್ ನಾನು ಮಾಡಿದ್ದೀನಿ. ಅದಕ್ಕೆ ನನಗೂ ವಿಜಯ ಕರ್ನಾಟಕದವರು ಇದು ಐಡೆಂಟಿ ಮಾಡಿ ಪ್ರಸ್ತುತಿ ಕೂಡ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಬೀದರ್ನಲ್ಲಿ ಕಾಮರ್ಷಿಯಲ್ ಬಿಲ್ಡಿಂಗ್ಸ್, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಮತ್ತು ಬೀದರ್ ಅಲ್ಲದೆ ಸುತ್ತ ಆ 5-6 ತಾಲೂಕು ಮತ್ತು ತೆಲಂಗಾಣ ಮತ್ತು 2 ತಾಲೂಕುಗಳು ಎಲ್ಲ ಹುಬ್ಬಳ್ಳಿ ಪ್ಲೇಸಸಲ್ಲಿ ಎಲ್ಲ ಸೇರಿ 1,000ಕ್ಕಿಂತ ಹೆಚ್ಚು ಮನೆಗಳನ್ನು ಕಟ್ಟಿ ಪರಿಸ್ಥಿತಿಯನ್ನು ನನಗೆ ಐಡೆಂಟಿ ಮಾಡಿದ್ದಕ್ಕೆ ವಿಜಯ ಕರ್ನಾಟಕ ಧನ್ಯವಾದ ತಿಳಿಸ್ತಾ ಇದ್ದೇನೆ. VK Excellence and Honor, pleasure to honor Engineer Gangadhar C. Loni, Assistant Executive Engineer, KPTCL Project Division, Vijaypur, for the outstanding contribution in the field of engineering and infrastructure. 2003ರಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ KPTCLನಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಸೇವೆಗೆ ಸೇರ್ತಾರೆ. ತಮ್ಮ ಕಾರ್ಯಕ್ಷಮತೆ, ನಿಷ್ಠೆ ಹಾಗೂ ತಾಂತ್ರಿಕ ಪರಿಣತಿಯ ಆಧಾರದ ಮೇಲೆ 2012ರ ಆಗಸ್ಟ್ ತಿಂಗಳಲ್ಲಿ ಹೆಸ್ಕಾಂನ ಕಾರ್ಯ ಮತ್ತು ಪಾಲನೆ ಉಪವಿಭಾಗದಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹುದ್ದೆಗೆ ಪದೋನ್ನತಿ ಪಡೆದರು. ಸೇವಾ ಅವಧಿಯಲ್ಲಿ ಬಾಗಲಕೋಟೆ, ಇಂಡಿ, ಜಮಖಂಡಿ, ಬೀಳಗಿ, ಮುಧೋಳ, ಲೋಕಾಪುರ ಹಾಗೂ ದೇವಹಿಪ್ಪರಗಿ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಜೋರು ಚಪ್ಪಾಳೆಯ ಗೌರವ ಶ್ರೀಯುತ ಗಂಗಾಧರ ಚನ್ನಪ್ಪ ಲೋಣಿ ಇವರಿಗೆ. ನನ್ನ ಹೆಸರು ಗಂಗಾಧರ್ ಸಿ ಲೋಣಿ ಅಂತ. ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ KPTCL ವರ್ಕ್ ಮಾಡ್ತಾ ಇದ್ದೀನಿ. ನಾನು 2003ರಲ್ಲಿ KPTCL ಇಲಾಖೆಗೆ ಜಾಯ್ನ್ ಆದೆ. ಅಲ್ಲಿಂದ ಇಲ್ಲಿವರೆಗೂ ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ತಾಲೂಕುಗಳಲ್ಲಿ, ವಿವಿಧ ಉಪವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀನಿ. ಅವಾರ್ಡ್ ತೆಗೆದು ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಯಾರಿಗಾದರೂ ಒಬ್ಬ ಇಂಜಿನಿಯರ್ಗೆ ತನ್ನ ಕೆಲಸಕ್ಕೆ ಒಂದೇನಾದರೂ ಪ್ರತಿಫಲ ಸಿಕ್ಕರೆ ಭಾಳ ಸಂತೋಷ ಆಗ್ತದೆ. ವಿಜಯ ಕರ್ನಾಟಕಕ್ಕೆ ತುಂಬ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. VK Excellence and Honor, pleasure to honor Mr. Khalid Malagi, Managing Director, Malagi Architects, Hubli, for the outstanding contribution in the field of architecture and design. ಆರ್ಕಿಟೆಕ್ಟ್ ಎಂಜಿನಿಯರ್ ಆಗಿರುವ ಖಾಲಿದ್ ಮಳಗಿ ಆಧುನಿಕ ಶೈಲಿಯ ಅಪಾರ್ಟ್ಮೆಂಟ್, ಮನೆ, ಲೇಔಟ್, ವಿಲ್ಲಾಗಳನ್ನು ನಿರ್ಮಾಣದಲ್ಲಿ ಹೆಸರುವಾಸಿ. ಮಳಗಿ ಆರ್ಕಿಟೆಕ್ಟ್ ಸಂಸ್ಥೆ ಸ್ಥಾಪಿಸಿ ಸುಮಾರು 25 ವರ್ಷಗಳಿಂದ ಆರ್ಕಿಟೆಕ್ಚರ್ ಕ್ಷೇತ್ರದಲ್ಲಿ ಛಾಪನ್ನು ಮೂಡಿಸಿದ್ದಾರೆ. ಸಿವಿಲ್ ಎಂಜಿನಿಯರ್ MD ಮಳಗಿ ಇವರ ಪುತ್ರ. ಜೊತೆಗೆ 25 ವರ್ಷಗಳಿಂದ ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸಿರುವಂತಹ ಇವರು ಹುಬ್ಳಿ, ಧಾರವಾಡದಲ್ಲಿ ಬಹಳ ಖ್ಯಾತಿಯನ್ನು ಹೊಂದಿದ್ದಾರೆ. ಜೊತೆಗೆ ಈಗ ನವನಗರದಲ್ಲಿ ಲೇಔಟ್ ಅನ್ನು ನಿರ್ಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಗೌರವ ಖಾಲಿದ್ ಮಳಗಿ ಇವರಿಗೆ. ನಮಸ್ಕಾರ, ನನ್ನ ಹೆಸರು ಖಾಲಿದ್ ಮಳಗಿ ಅಂತ, ಮಳಗಿ ಆರ್ಕಿಟೆಕ್ಟ್ಸ್ ಹುಬ್ಳಿಯಿಂದ. ಇವತ್ತು ವಿಜಯ ಕರ್ನಾಟಕ ಇದು ಏನು ಎಕ್ಸಲೆನ್ಸ್ ಆ್ಯಂಡ್ ಹಾನರ್ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಅವಾರ್ಡ್ಸ್ ಇಟ್ಟಿದ್ದಾರೆ. ಇದರಿಂದ ನಮಗೆ ಭಾಳ ಪ್ರೋತ್ಸಾಹಿತ ಮತ್ತು ಭಾಳ ಎಂಕರೇಜಿಂಗ್ ಇದು ಇವೆಂಟ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಇದು ನಂಬರ್ 1 ಕರ್ನಾಟಕದ ನಂಬರ್ 1 ನ್ಯೂಸ್ ಪೇಪರ್. ಇದರಿಂದ ನಮಗೆ ಭಾಳ ಪ್ರೋತ್ಸಾಹಿತ ಮಾಡ್ತಾ ಇದ್ದಾರೆ. ಇವರೆಲ್ಲ ನಾವು ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಹಾನರ್ ಆ್ಯಂಡ್ ಪ್ರಿವಿಲೇಜ್. ಥ್ಯಾಂಕ್ ಯು ಸೊ ಮಚ್. VK Excellence and Honor, Engineering and Architecture, pleasure to honor Engineer Kiran J. Ghorpade, Executive Engineer, Rural Development, Supply and Sanitation Division, Belagavi, for the outstanding contribution in the field of engineering and infrastructure. ಗ್ರಾಮೀಣ ಜನರಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಸುವ ಜೊತೆಗೆ ಉತ್ತಮ ಆಡಳಿತದ ಮುಖೇನ ಮನೆ ಮಾತಾದ ಭರವಸೆಯ ಎಂಜಿನಿಯರ್ ಕಿರಣ್ ಗೋರ್ಪಡೆ. ಮನೆಯಿಂದ ದೊರೆತ ಉತ್ತಮ ಸಂಸ್ಕಾರದಿಂದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಬೆಳೆದು KPSC ಪರೀಕ್ಷೆ ಬರೆದು ಎಂಜಿನಿಯರ್ ಆಗಿ ಸೇವೆ ಆರಂಭಿಸಿದ ಬಳಿಕ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಹಾಗೂ ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಪ್ರಭಾರಿ ಅಧೀಕ್ಷಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸಾವಳಗಿಯಲ್ಲಿ ಎದುರಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಅತ್ಯಂತ ಸಮರ್ಥವಾಗಿ ಬಗೆಹರಿಸಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಜೋರು ಚಪ್ಪಾಳೆಯ ಗೌರವ ಕಿರಣ್ ಘೋರ್ಪಡೆ ಇವರಿಗೆ. ಕಿರಣ್ ಜೆ ಘೋರ್ಪಡೆ. ನಾನು ಹುಟ್ಟಿದ್ದು ಮುಧೋಳು. ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರಭಾರವಾಗಿ ಅಧೀಕ್ಷಿತ ಅಭಿಯಂತರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ವಿಜಯ ಕರ್ನಾಟಕ ಸುಮಾರು 10 ವರ್ಷದಿಂದ ನಾನು ದಿನಪತ್ರಿಕೆ ಡೈಲಿ ನೋಡ್ತಾ ಇರ್ತೀನಿ. ವಿಜಯ ಕರ್ನಾಟಕ ಈ ಪ್ರಶಸ್ತಿಯನ್ನು ನಾವೇನು ಕಾಮಗಾರಿಯನ್ನು ಮಾಡಿದ್ದೀವಿ ಸಾರ್ವಜನಿಕಿಗೆ, ಅದನ್ನು ಗುರುತಿಸಿ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ನನಗೆ ಅಭಿನಂದನೆ, ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. VK Excellence and Honor, Engineering and Architecture, pleasure to honor Engineer Kuldeep Yashwant Rao Hangirgekar. ಒಂದು ಜೋರಾದ ಚಪ್ಪಾಳೆ ಬರಲಿ. ಪ್ರಿನ್ಸಿಪಲ್ ಆರ್ಕಿಟೆಕ್ಟ್
Yash Nirmal, Belgaum, Karnataka, for the outstanding contribution in the field of architecture and design. Kuldeep Yashwant Rao Hangigekar, ಆರ್ಕಿಟೆಕ್ಚರ್ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ. ಯಶ್ ನಿರ್ಮಲ್ ಸಂಸ್ಥೆಯ ಮುಖೇನ ಸಂಸ್ಥಾಪಕರು, ಪ್ರಧಾನ ಆರ್ಕಿಟೆಕ್ಟ್ ಆಗಿರುವ ಇವರು ವಸತಿ, ವಾಣಿಜ್ಯ, ಸಾಂಸ್ಥಿಕ ಯೋಜನೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಗ್ರಾಹಕರ ಅಗತ್ಯತೆ, ಸ್ಥಳೀಯ ಸನ್ನಿವೇಶ, ಆರೋಗ್ಯಕರ ಪರಿಸರಕ್ಕೆ ಆದ್ಯತೆ ನೀಡುವ ಮುಖೇನ ವಿನ್ಯಾಸ ಶೈಲಿಯ ರೂಪಿಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ. ವೃತ್ತಿಪರ ಸೇವೆಯ ಜೊತೆಗೆ ಸಂಘಟನಾ ಚಳುವಳಿಯಲ್ಲಿ ಸಕ್ರಿಯರಾಗಿರುವ ಕುಲದೀಪ್ ಅವರು ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಬೆಳಗಾವಿ ಕೇಂದ್ರದ ಅಧ್ಯಕ್ಷರಾಗಿ, IIA ಕರ್ನಾಟಕ ರಾಜ್ಯ ಘಟಕದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಯಶ್ ನಿರ್ಮಲ್ ಸಂಸ್ಥೆ ಇದೀಗ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಲ್ಲಿ ತನ್ನ ಸೇವೆಯನ್ನ ವಿಸ್ತರಿಸಿಕೊಂಡಿದೆ. ಚಪ್ಪಾಳಿಯ ಗೌರವ ಶ್ರೀಯುತ ಕುಲದೀಪ್ ಯಶವಂತರಾವ್ ಹಾಂಗಿಗೇಕರ್. First of all, I congratulate Vijay Karnataka for giving us such a platform and honoring us. I am architect Kuldeep Hangirgekar from Belgaum. So it is a privilege to be here at Bangalore for this award function. I have been considered from Belgaum as the leading architect over here, and I definitely am very proud of this, that I am getting this award from Vijay Karnataka, and it's an honor to me. So thank you again. VK Excellence and Honor, pleasure to honor Engineer HR Mahareddy, Retired Assistant Executive Engineer, KNNL, GLBC Subdivision number 11, Mudhol, for the outstanding contribution in the field of engineering and infrastructure. ಹನುಮಪ್ಪ ಮಹಾರೆಡ್ಡಿ, ಬಾಗಲಕೋಟೆ ಜಿಲ್ಲೆಯ ಮುಧೋಳ, ಜಮಖಂಡಿ ಹಾಗೂ ಬೀಳಗಿ ತಾಲೂಕಿನ ಕೃಷಿ ಭೂಮಿಗೆ ನೀರು ಹರಿಸಿ ಸಾವಿರಾರು ರೈತರ ಬಾಳಿಗೆ ಬೆಳಕಾದವರು. ಹನುಮಂತ್ ಮಹಾರೆಡ್ಡಿ ಅವರು ರೈತ ಕುಟುಂಬದಲ್ಲೇ ಬಂದವರು. ಹಾಗಾಗಿ ರೈತರ ಕಷ್ಟಗಳನ್ನು ಅರಿತು ಕೆಲಸವನ್ನ ಮಾಡ್ತಿರುವವರು. ಅನ್ನದಾತರ ಬದುಕಿನಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದವರು. ಭೂಮಾಪಕರಾಗಿ, GLBCಯಲ್ಲಿ ಸಹಾಯಕ ಅಭಿಯಂತರರಾಗಿ, ಸಹಾಯಕ ಕಾರ್ಯನಿರ್ವಾಹಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 70ಕ್ಕೂ ಹೆಚ್ಚು ತೋಟದ ರಸ್ತೆಗಳನ್ನು ನಿರ್ಮಿಸಿರುವಂತಹ ಹೆಗ್ಗಳಿಕೆ ಇವರಿಗಿದೆ. ಜೊತೆಗೆ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಿದ ವಸತಿ ನಿಲಯಗಳನ್ನು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಆಸರೆಯಾಗುವಂತೆ ಮಾಡಿದ್ದಾರೆ. ಜೋರು ಚಪ್ಪಾಳೆಯ ಗೌರವವನ್ನ ಸಲ್ಲಿಸೋಣ ಶ್ರೀಯುತ ಹನುಮಪ್ಪ ಮಹಾರೆಡ್ಡಿ ಇವರಿಗೆ. ನನ್ನ ಹೆಸರು HR ಮಹಾರೆಡ್ಡಿ, ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, GLBC ಮುಧೋಳದಿಂದ. ನಾನು ಇತ್ತೀಚೆಗೆ 6 ತಿಂಗಳಿಂದ ನಿವೃತ್ತಿಯಾಗಿದ್ದೀನಿ. ನನ್ನ ಒಂದು ಕೆಲಸಗಳನ್ನು ಈ ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯವರು ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ನನ್ನ ಸೇವೆಯನ್ನು ಗುರುತಿಸಿ ಇವತ್ತು ಈ ಒಂದು ಅವಾರ್ಡನ್ನು ಕೊಡ್ತಾ ಇದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಅದೇ ರೀತಿ ಈ ಪತ್ರಿಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. VK Excellence and Honor, pleasure to honor Engineer Mahesh S. Rampur, Proprietor Rampur Construction, for the outstanding contribution in the field of engineering and infrastructure. ಸಿವಿಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳ ಸಮೃದ್ಧ ಅನುಭವವನ್ನು ಹೊಂದಿದ್ದಾರೆ. 500ಕ್ಕೂ ಹೆಚ್ಚು ನಿವಾಸಿ ಕಟ್ಟಡಗಳು, 60ಕ್ಕೂ ಹೆಚ್ಚು ವಾಣಿಜ್ಯ ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಗುಣಮಟ್ಟ, ತಾಂತ್ರಿಕ ನೈಪುಣ್ಯ ಮತ್ತು ಸಮಯ ಪಾಲನೆ ಇವರ ಕಾರ್ಯಶೈಲಿಯ ಪ್ರಮುಖ ಕ್ಷಣಗಳು. 1973ರಲ್ಲಿ ಜನಿಸ್ತಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಪ್ರಾಥಮಿಕ ಶಿಕ್ಷಣ, PDJ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಶಿಕ್ಷಣ ಹಾಗೂ ಸೆಕ್ಯಾಬ್ ಮಲಿಕ್ ಸಂದಲ್ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಪೂರ್ಣಗೊಳಿಸಿದ್ದಾರೆ. ಜೋರಾದ ಚಪ್ಪಾಳೆ ಗೌರವ ಎಂಜಿನಿಯರ್ ಮಹೇಶ್ ಶಿವರುದ್ರಪ್ಪ ರಾಂಪುರ ಇವರಿಗೆ. ಐ ಆಮ್ ಮಹೇಶ್ ರಾಂಪುರ್. ಪ್ರೈವೇಟ್ ಇಂಜಿನಿಯರಿಂಗ್ ವೃತ್ತಿಯಲ್ಲಿ ನನ್ನನ್ನು ಗುರುತಿಸಿ ಟೈಮ್ಸ್ ಆಫ್ ಇಂಡಿಯಾ ಮತ್ತು ವಿಜಯ ಕರ್ನಾಟಕದ ವತಿಯಿಂದ ನನಗೆ ಈ ಅವಾರ್ಡ್ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇದರಿಂದ ನನಗೆ ಇನ್ನು ಮುಂದೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದೊಂದು ಹುಮ್ಮಸ್ಸು ಬರ್ತದೆ. ಇದರಿಂದ ನನಗೆ ಭಾಳ ಸಂತೋಷ ಆಗಿದೆ. ಇದೇ ರೀತಿ ನಾನು ಮುಂದೆ ಇದೇ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ವಿಜಯ ಕರ್ನಾಟಕದವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮುಂದಿನ ಸಾಧಕರು VK Excellence and Honor, pleasure to honor Mr. Nadeem Ballari, Managing Director, Trupti Real Estate and Developers, Hubli, for the outstanding contribution in the field of infrastructure and development.
ಶೈಕ್ಷಣಿಕ ಕ್ಷೇತ್ರದಲ್ಲಿ ಛಾಪು ಮೂಡಿಸಿರುವ ಮೊಹಮ್ಮದ್ ನದೀಂ ಬಳ್ಳಾರಿ ರಿಯಲ್ ಎಸ್ಟೇಟ್ನಲ್ಲಿಯೂ ಸಾಧಿಸುವ ಮುಖೇನ ಸೈ ಎನಿಸಿಕೊಂಡಿದ್ದಾರೆ. HL ಏರ್ಪೋರ್ಟ್ನಲ್ಲಿ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಆಗಿ ಕೆಲಸವನ್ನು ನಿರ್ವಹಿಸಿ ಬೇರೆ ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲೂ ಕೂಡ ಸೂಪರ್ವೈಸರ್ ಆಗಿ ಕೆಲಸವನ್ನು ನಿರ್ವಹಿಸಿರುವ ಅನುಭವವನ್ನು ಹೊಂದಿದ್ದಾರೆ. 2004ರಲ್ಲಿ ಹುಬ್ಬಳ್ಳಿಯಲ್ಲಿ ತೃಪ್ತಿ ರಿಯಲ್ ಎಸ್ಟೇಟ್ ಹಾಗೂ ಡೆವಲಪರ್ಸ್ ಕಂಪನಿಯನ್ನು ತೆರೆದಿದ್ದಾರೆ. ಸುತ್ತಗಟ್ಟಿ, ಶಿರೂರು ಪಾರ್ಕ್, ನವರಗರ, ರೇವಡಿಹಾಳ, ಶರೇವಾಡ, ಗಬ್ಬೂರು ಲೇಔಟ್ ಹೀಗೆ 10 ಹಲವು ಜಾಗಗಳಲ್ಲಿ ಲೇಔಟ್ ಅನ್ನು ನಿರ್ಮಿಸಿ ಗ್ರಾಹಕರ ಮನವನ್ನು ಗೆದ್ದಿದ್ದಾರೆ. ಜೋರಾದ ಚಪ್ಪಾಳೆಯ ಗೌರವ ಶ್ರೀಯುತ ನದೀಂ ಬಳ್ಳಾರಿ ಇವರಿಗೆ. ಹಲೋ, ನನ್ನ ಹೆಸರು ನದೀಂ ಬಳ್ಳಾರಿ ಅಂಥೇಳಿ ಹುಬ್ಳಿಯಿಂದ ನಾನು ಬರ್ತಾ ಇದ್ದೀನಿ. ತೃಪ್ತಿ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ ವತಿಯಿಂದ ವಿಜಯ್ ಕರ್ನಾಟಕ ಅವ್ರದ್ದು ಏನು ಪ್ರಸಿದ್ಧಿ ಇದು ಇಟ್ಟಿದ್ರು ಅದಕ್ಕೆ ಬಂದು ಭಾಳ ಖುಷಿಯಾಗಿದೆ. ಆಮೇಲೆ ಭಾಳ ಪ್ರೋತ್ಸಾಹ ಸಿಕ್ಕಿದೆ. ಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚಾಗಿ ಲೇಔಟ್ಸ್ ಡೆವಲಪ್ ಮಾಡಬೇಕು ಅಂಥೇಳಿ ಭಾವನೆಯನ್ನು ಇದು ವ್ಯಕ್ತಪಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು. VK Excellence and Honor, pleasure to honor Engineer Nagamurthy K. Sheelawant, Assistant Executive Engineer, Panchayat Raj Engineering Subdivision, Jevargi, for the outstanding contribution in the field of engineering and infrastructure. Nagamurthy Kalasappa Sheelawanta ಇವರ ಪರವಾಗಿ ಅವರ ಸಹೋದರಿ ಸಾವಿತ್ರಿ ಚಟ್ಟರ್ ಅವರು ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ತೇರ್ಗಡೆವಾದ ಬಳಿಕ ನಾಗಮೂರ್ತಿ ಕಳಸಪ್ಪ ಇವರು ಎಂಜಿನಿಯರಿಂಗ್ ಕ್ಷೇತ್ರಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ PR ಇಲಾಖೆಯಲ್ಲಿ AEE ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವತ್ತು ಕಾರಣಾಂತರದಿಂದ ಅವರು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅವರ ಸಹೋದರಿ ಅವರ ಪರವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಜೋರು ಚಪ್ಪಾಳೆಯ ಗೌರವ. ನಾನು ನಾಗಮೂರ್ತಿ ಕೆ. ಶೀಲ್ವಂತ್, ಸಹಾಯಕ ಕಾರ್ಯಪಾಲಕ ಅಭಿಯಂತರ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಜೇವರ್ಗಿ ಇದ್ದು, ನನ್ನನ್ನು ವಿಜಯ ಕರ್ನಾಟಕ ಪತ್ರಿಕೆಯವರು ನನ್ನ ಇಂಜಿನಿಯರಿಂಗ್ ಸೇವೆಯನ್ನು ಗುರುತಿಸಿ ನನಗೆ ಈ ಒಂದು ಆನರ್ ಕೊಡ್ತಾ ಇರೋದಕ್ಕೆ ಅವರಿಗೆ ತುಂಬ ಅಭಿನಂದನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮುಂಚೆಯಿಂದ ನಾನು ಕೂಡ ವಿಜಯ ಕರ್ನಾಟಕ ಪತ್ರಿಕೆ ಓದುಗರ, ಹುಟ್ಟು ಹೋರಾಟಗಾರನ ಅಂತ ಗುರುತಿಸಿ ಯಾವ ಥರ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1347 ಬ್ಯಾಕ್ಲಾಗ್ ಇಂಜಿನಿಯರ್ ಹುದ್ದೆಗಳ ಭರ್ತಿಗೆ ನಾನು ಆವಾಗ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಂಥವೆಲ್ಲ ಭಾಳ ಒಂದು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಮಾಡಿರುತ್ತೇನೆ. ಕಾರಣ ವಿಜಯ ಕರ್ನಾಟಕ ಪತ್ರಿಕೆಯವರು ನನ್ನನ್ನು ಗುರುತಿಸಿ ಈ ಒಂದು ಗೌರವ ನೀಡುತ್ತಾ ಇರ್ತಕ್ಕಂಥ ನಾನು ಅವರಿಗೆ ಅಭಿನಂದಿಸ್ತೇನೆ. VK Excellence and Honor, pleasure to honor Engineer Parshuram Devappa Kale, Engineer and Contractor, Meghauri Infrastructure, for the outstanding contribution in the field of engineering and infrastructure. Parshurama Devappa Kale 2012ರಲ್ಲಿ ರಾಯಬಾಗ ತಾಲೂಕಿನ ಯಡ್ರಾವ ಗ್ರಾಮದ ಶಿವಶಕ್ತಿ ಶೂಸ್ನಲ್ಲಿ ಸೈಟ್ ಇಂಜಿನಿಯರ್ ಆಗಿ ಸೇವೆ ಆರಂಭಿಸಿ ನಂತರ 2013ರಿಂದ 18ರ ನಡುವೆ ಗೋವಾದಲ್ಲಿ ಅಮೆರಿಕದ ಲೂಯಿಸ್ಗರ್ನಲ್ಲಿ ಗೋವಾರ್ಕರದ ವಿವಿಧ ಪ್ರಾಜೆಕ್ಟ್ಗಳನ್ನು ಅಸಿಸ್ಟೆಂಟ್ ಕನ್ಸಲ್ಟೆನ್ಸಿ ಮ್ಯಾನೇಜರ್ ಆಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 2018ರಿಂದ 20ರ ವೇಳೆಗೆ ರಾಜಸ್ಥಾನದ ಚಿತ್ತೋಡಗದಲ್ಲಿ ಶಹಾ ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2020ರಿಂದ ಗುತ್ತಿಗೆದಾರರಾಗಿ ಪ್ರಾರಂಭ ಮಾಡಿ ಜಲಜೀವನ ಮಿಷನ್ಗಳು, ರಸ್ತೆ, ಸೇತುವೆ ನಿರ್ಮಾಣ, ಸಮುದಾಯ ಭವನಗಳಂತಹ ಅನೇಕ ಸರ್ಕಾರಿ ಕಾಮಗಾರಿಗಳನ್ನು ಸಮರ್ಪಕವಾಗಿ ನಿಭಾಯಿಸಿರುವಂತಹ ಹೆಗ್ಗಳಿಕೆ ಎಂಜಿನಿಯರ್ ಪರಶುರಾಮ್ ದೇವಪ್ಪ ಕಾಳೆ ಅವರಿಗೆ ಸಲ್ಲುತ್ತೆ. ಜೋರು ಚಪ್ಪಾಳೆಯ ಗೌರವ ಎಂಜಿನಿಯರ್ ಪರಶುರಾಮ್ ದೇವಪ್ಪ ಕಾಳೆ ಇವರಿಗೆ. ಮೈಸೆಲ್ಫ್ ಪರಶುರಾಮ್ ಡಿ ಕಾಳೆ, CEO ಆಫ್ ಮೆಗಾರ್ ಇನ್ಫ್ರಾಸ್ಟ್ರಕ್ಚರ್. ಈ ಕ್ರೆಡಿಟ್ನ ನಾನು ನಮ್ಮ ತಂದೆ ತಾಯಿ ಮತ್ತು ನನ್ನ ಹೆಂಡತಿ ಮತ್ತು ನನ್ನ ಫ್ರೆಂಡ್ಸ್ಗೆ ಇದಕ್ಕೆ ಕೊಡ್ತಿದ್ದೆ. ಮೇನ್ಲಿಯಾಗಿ ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಗುರು ಆದಂಥ ಗಣೇಶನ ಹುಕ್ಕೇರಿ ಮತ್ತು ಪ್ರಕಾಶನ ಹುಕ್ಕೇರಿ ಅವರಿಗೆ ನಾನು ಧನ್ಯವಾದ ತಿಳಿಸುತ್ತೇನೆ. ಹಾಗೂ ಇದನ್ನು ನನ್ನ ಟ್ಯಾಲೆಂಟನ್ನು ಗುರ್ತ ಮಾಡಿ ಇಲ್ಲಿವರೆಗೆ ತಂದು ಒಂದು ಪ್ರಶಸ್ತಿಯನ್ನು ಕೊಟ್ಟಿರುವಂಥ ವಿಜಯ ಕರ್ನಾಟಕ ಮತ್ತು ದ ಟೈಮ್ಸ್ ಆಫ್ ಇಂಡಿಯಾಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. VK Excellence and Honor, pleasure to honor Engineer Raghavendra D, Executive Engineer, KESCOM Yadagiri, for the outstanding contribution in the field of engineering and infrastructure. ರಾಘವೇಂದ್ರ D ಇವರು 2025ರ ನೆರೆಯಲ್ಲಿ ಯಾದಗಿರಿಯ ವಡಗೇರಾದಲ್ಲಿ ಮುಳುಗಡೆಯಾಗಿದ್ದ 800 ಟ್ರಾನ್ಸ್ಫಾರ್ಮರ್ಗಳು ಹಾಗೂ 1200 ವಿದ್ಯುತ್ ಕಂಬಗಳನ್ನು 10 ದಿನಗಳ ಅವಧಿಯಲ್ಲಿ ಸರಿಪಡಿಸಿ ರೈತರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಉತ್ತಮವಾಗಿ ಕೆಲಸವನ್ನು ನಿಭಾಯಿಸಿದ್ದಾರೆ. ಜೊತೆಗೆ 1 ಕಿಲೋಮೀಟರ್ ದೂರಕ್ಕೆ 2019, 2020, 2021ರಲ್ಲಿ ಯಾವೆಲ್ಲ ರಸ್ತೆಗಳು ಹದಗೆಡ್ತಾ ಇತ್ತು ಅವರಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಡುವಂತಹ ಕೆಲಸವನ್ನು ನಿಭಾಯಿಸಿದ್ದಾರೆ. ಜೋರು ಚಪ್ಪಾಳೆಯ ಗೌರವ ಎಂಜಿನಿಯರ್ ರಾಘವೇಂದ್ರ D.
ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೆಸ್ಕಾಮ್ ಯಾದಗಿರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಇದೊಂದು ಅವಕಾಶ ನೀಡಿ ಇವತ್ತು ಒಂದು ಅವಾರ್ಡ್ ಕೊಟ್ಟಿರುವಂಥ ವಿಜಯ ಕರ್ನಾಟಕ ಸಂಪಾದಕರು ಮತ್ತು ವಿಜಯ ಕರ್ನಾಟಕ ಎಲ್ಲ ಗ್ರೂಪ್ ಅವ್ರಿಗೆ ನಾನು ನಮ್ಮ ಜೆಸ್ಕಾಮ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ವಿಜಯ ಕರ್ನಾಟಕದವರು ಪ್ರತಿಭಾವಂತ ಏಬಲ್ ಇರುವಂಥ ಇಂಜಿನಿಯರ್ಗಳನ್ನು ಗುರುತಿಸಿ ಅವರಿಗೆ ಒಂದು ಈ ಥರ ಒಂದು ಅವಾರ್ಡ್ ನೀಡಿದಾಗ ಅವ್ರು ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡ್ತಾರಂತ ಹೇಳುತ್ತಾ, ಮತ್ತು ನಮ್ಮೆಲ್ಲ ಜೆಸ್ಕಾಮ್ ಸಿಬ್ಬಂದಿಯವ್ರಿಗೆ ನಾನು ಈ ಅವಾರ್ಡ್ನ ಅಂಕಿತ ಮಾಡ್ತೀನಿ. ನಮ್ಮ ಎಮ್ ಡಿ ಅವರಿನಿಂದ ಹಿಡ್ಕೊಂಡು ನನ್ನ ಕಟ್ಟೆ ಕಡೆಯ ಲೈನ್ಮೆನ್ ಮತ್ತು ನನ್ನ ಎಲ್ಲ ಕಾಂಟ್ರಾಕ್ಟರ್ಸು ಅದ್ಭುತವಾಗಿ ಕೆಲಸ ಮಾಡಿ ಒಂದು ಅವರ ಜೀವಕ್ಕೆ ಪಣ ಇಟ್ಟು ಕೆಲಸ ಮಾಡಿರುವಂಥ ಎಲ್ಲ ವಿದ್ಯುತ್ ಗುತ್ತೇದಾರಗಳು, ಎಲ್ಲ ಲೈನ್ಮೆನ್ಗಳು, ಎಲ್ಲ ಸೆಕ್ಷನ್ ಆಫೀಸರ್ಗಳು, ಎಲ್ಲ ಒಬ್ಬ AWSು ಇದಕ್ಕೆ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾನು ಇವರೆಲ್ಲರಿಗೂ ಚಿರಋಣಿಯಾಗಿದ್ದು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. VK Excellence and Honor, pleasure to honor Engineer Rajendra V. Sonar, Managing Director Vittappa Sonar, Vittal Krishni Kshetra Vijaypura, for the outstanding contribution in the field of engineering and agriculture. 1987ರಿಂದ 92ರವರೆಗೆ ವಿಜಯಪುರದಲ್ಲಿ ಕೃಷಿ ಹಾಗೂ ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸಿ ಖಾಸಗಿ ಮನೆಗಳ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. 1992ರಿಂದ 2013ರವರೆಗೆ ಚಿನ್ನಾಭರಣ ತಯಾರಿಕಾ ಕ್ಷೇತ್ರದಲ್ಲಿ ಉದ್ಯಮಿಯಾಗಿ ಗಣನೀಯ ಸೇವೆ ಮಾಡಿದ್ದಾರೆ. 2013ರಿಂದ ಇಂದಿನವರೆಗೆ ಕೃಷಿ, ಚಿನ್ನಾಭರಣ ವ್ಯವಹಾರ, ನಿರ್ವಹಣಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಅನುಭವ, ಶಿಸ್ತು, ದೂರದೃಷ್ಟಿಯಿಂದ ಕಾರ್ಯಕ್ಷೇತ್ರದಲ್ಲಿ ವಿಶಿಷ್ಟ ಗುರುತಿಗೆ ಪಾತ್ರರಾಗಿದ್ದಾರೆ. ಜೋರು ಚಪ್ಪಾಳೆಯ ಗೌರವ ಶ್ರೀಯುತ ರಾಜೇಂದ್ರ ವಿಟ್ಟಪ್ಪ ಸೋನಾರ ಇವರಿಗೆ. ನಾನು ರಾಜೇಂದ್ರ ಸೋನಾರ್, ಸಿವಿಲ್ ಮುಗಿಸಿದ್ದೀನಿ. ಮೊದಲು ನಾನು ಕಾಂಟ್ರಾಕ್ಟ್ ವರ್ಕ್ ಪ್ರೈವೇಟ್ ಮಾಡ್ತಾಯಿದ್ದೆ. ಆಮೇಲೆ ನಾನು ಜ್ಯುವೆಲರಿ ಇದರಲ್ಲಿ ಮಾಡಿದೆ. ಅದನ್ನೆಲ್ಲ ಮುಗಿಸಿ ಈಗ ನನ್ನ ಮಕ್ಕಳಿಗೆ ಎಲ್ಲ ಅದನ್ನು ಒಪ್ಪಿಸಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದೀನಿ. ಈ ಸಾಧನೆಗೆ ನನ್ನ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. VK Excellence and Honor, pleasure to honor Engineer Ramappa Korwar, Executive Engineer KVA FSU Bidar, for the outstanding contribution in the field of engineering and infrastructure. ಎಂಜಿನಿಯರ್ ರಾಮಪ್ಪ ಕೋರ್ವಾರ್ ಇವರು 1988ರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಿರಿಯ ಅಭ್ಯಂತರರಾಗಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. 2006ರಲ್ಲಿ ಮುಂಬಡ್ತಿ ಹೊಂದಿದ್ದ ರಾಮಪ್ಪ ಅವರು ಖಾಯಂ AWE ಆಗಿ ಕಾರ್ಯನಿರ್ವಹಿಸಿ 2018ರಲ್ಲಿ EEE ಆಗಿ ಬಡ್ತಿ ಪಡೆದಿದ್ದಾರೆ. ಸದ್ಯ ಅಧೀಕ್ಷಕ ಅಭಿಯಂತರರಾಗಿ ಸೇವೆ ಮುಂದುವರೆಸಿದ್ದು ಮುಂಬರುವ 2026ರ ಫೆಬ್ರವರಿಯಲ್ಲಿ ನಿವೃತ್ತಿಯನ್ನು ಹೊಂದಲಿದ್ದಾರೆ. ಜೋರು ಚಪ್ಪಾಳೆಯ ಗೌರವ, ತಮ್ಮ ಪರಿಶ್ರಮ ನಿಷ್ಠೆಯಿಂದ ಇಷ್ಟು ದೂರವನ್ನು ಕ್ರಮಿಸಿರುವಂತಹ ಎಂಜಿನಿಯರ್ ರಾಮಪ್ಪ ಕೋರ್ವಾರ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸೋಣ. ನಾನು ರಾಮಪ್ಪ ಕೋರ್ವಾರ್, ಕೃಷಿ ವಿಶ್ವವಿದ್ಯಾಲಯ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸತತವಾಗಿ ನನ್ನ ಸುದೀರ್ಘ ಸೇವೆ 34 ವರ್ಷ. ಈ ಸೇವೆ ರಾಜ್ಯ ವ್ಯಾಪ್ತಿಯಲ್ಲಿ ಇರೋದರಿಂದ ಎಲ್ಲರ ಸಹಕಾರದೊಂದಿಗೆ ವಿಜಯ ಕರ್ನಾಟಕದವರು ಮತ್ತು ಎಲ್ಲ ಸಹೋದ್ಯೋಗಿಗಳು ಮತ್ತು ನಮ್ಮ ಕುಲಪತಿಗಳು, ಕುಲಸಚಿವರು ಇದ್ದಂಥ ನನಗೆ ಎಲ್ಲರ ಸಹಕಾರ ಮಾಡಿದ್ದಕ್ಕೆ ಈ ಒಂದು ವಿಜಯ ಕರ್ನಾಟಕದವರು ಗುರುತಿಸಿ ನನ್ನನ್ನು ಐಡೆಂಟಿಫೈ ಮಾಡೋದಕ್ಕಾಗಿ ಅವರಿಗೆ ಧನ್ಯವಾದಗಳು. ಅದರ ಜೊತೆಗೆ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬಂದಿರುವಂಥ ಇಡೀ 39 ಜಿಲ್ಲೆ, ಅಂದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲಿನೂ ನಾವು ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಅದರ ವ್ಯಾಪ್ತಿಯು 7 ಕಾಲೇಜು, ಪಶುವೈದ್ಯಕೀಯ 7 ಕಾಲೇಜು, ಡೈರಿ ಸೈನ್ಸ್ ಕಾಲೇಜು, ಫಿಶರೀಸ್ ಕಾಲೇಜು ರಾಜ್ಯ ವ್ಯಾಪ್ತಿಯಲ್ಲಿ ಇರೋದರಿಂದ ರಾಜ್ಯ ವ್ಯಾಪ್ತಿಯಲ್ಲಿ ನಿರ್ವಹಣೆಯನ್ನು ಕೆಲಸ ಮಾಡಿರೋದ್ರಿಂದ ತಮಗೆಲ್ಲರೂ ಧನ್ಯವಾದ ಹೇಳಿ, ನನಗೆ ಸಹಕಾರ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೂ, ನಮ್ಮ ಇರುವಂಥ ಮಿತ್ರರಿಗೂ, ನನ್ನ ಗೆಳೆಯಂದಿರಿಗೂ ಮತ್ತು ನನ್ನ ಸಹೋದ್ಯೋಗಿಗಳಿಗೆಲ್ಲರಿಗೂ ಧನ್ಯವಾದ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. VK Excellence and Honor, pleasure to honor Mr. Ramesh Metri, Assistant Executive Engineer of Rural Drinking Water and Sanitation Department, Kanpura, Executive Officer, Taluk Panchayati, Kanpura, for the outstanding contribution in the field of engineering and infrastructure.
1989ರಲ್ಲಿ ಸರ್ಕಾರಿ ಸೇವೆ ಆರಂಭಿಸಿದ ರಮೇಶ್ ಮೇತ್ರಿ ಅವರು 1989ರಿಂದ 2009ರವರೆಗೆ ವಿಜಯಪುರ ಜಿಲ್ಲೆಯ ಇಂಡಿ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸಿದರು. ನಂತರ 2009ರಿಂದ 2018ರವರೆಗೆ ಲೋಕೋಪಯೋಗಿ ಇಲಾಖೆ ಧಾರವಾಡದಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2018ರಿಂದ 23ರವರೆಗೆ ಲೋಕೋಪಯೋಗಿ ಉಪವಿಭಾಗ ಬೆಳಗಾವಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು 2023ರಿಂದ ಇಂದಿನವರೆಗೆ ಖಾನಾಪುರ ತಾಲೂಕಿನಲ್ಲಿ AEE ಹಾಗೂ ತಾಲೂಕು ಪಂಚಾಯಿತಿ EO ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಜೋರು ಚಪ್ಪಾಳೆಯ ಗೌರವ ಶ್ರೀಯುತ ರಮೇಶ್ ಮೇತ್ರಿ ಇವರಿಗೆ. ನನ್ನ ಹೆಸರು ರಮೇಶ್ ಮೇತ್ರಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಸಾಧನೆ ಗುರುತಿಸಿ ನಮ್ಮ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವು ವಿಜಯ ಕರ್ನಾಟಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ತಮ್ಮ ಒಂದು ಅವಕಾಶದಿಂದ ನಾವು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲು ನಮ್ಮ ಒಂದು ಹುಮ್ಮಸ್ಸು ಬರ್ತಾ ಇದೆ. ನಾವು ಸರ್ಕಾರಿ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ವಿಜಯ ಕರ್ನಾಟಕ. ಥ್ಯಾಂಕ್ ಯು. VK Excellence and Honor. Pleasure to honor Engineer Ravi Babu, Assistant Engineer, Public Works Department Division, Ballari, for the outstanding contribution in the field of engineering and infrastructure. ಕೃಷಿ ಕೂಲಿ ಕಾರ್ಮಿಕನ ಮಗ, ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್, ಬಳ್ಳಾರಿ PWDಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಸೇವೆ, ಸರ್ಕಾರಿ ನೌಕರಿ ಪಡೆದು ಕುಟುಂಬಕ್ಕೆ ಆಸರೆಯಾಗಿದ್ದಾರೆ ರವಿ ಬಾಬು. 2012ರಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕಿರಿಯ ಅಭಿಯಂತರರಾಗಿ ಯಾದಗಿರಿಯಲ್ಲಿ ಮೊದಲು ಸೇವೆ ಆರಂಭಿಸಿದ್ರು. 2012 ಸೆಪ್ಟೆಂಬರ್ನಲ್ಲಿ ಮೆರಿಟ್ ಆಧಾರದ ಮೇಲೆ ಲೋಕೋಪಯೋಗಿ ಇಲಾಖೆಯ JE ಹುದ್ದೆಯನ್ನು ಅಲಂಕರಿಸಿದ್ರು. ಇದಾದ ಬಳಿಕ ಸೇವೆಯ ಜೊತೆಗೆ ಸರ್ಕಾರಿ ಸೇವೆಯ ಜೊತೆಗೆ ಬಡವರಿಗೆ ಬೆಡ್ಶೀಟ್, ಊಟ ವಿತರಣೆ ಮಾಡುವ ಮುಖೇನ ತೆರೆಮರೆಯ ಸಾಧಕರಾಗಿದ್ದಾರೆ. ಇದರ ಜೊತೆಗೆ ಹಾಡುಗಳನ್ನು ಹಾಡ್ತಾರೆ, ನಿರ್ದೇಶನ ಮಾಡ್ತಾರೆ, ಹಾಡುಗಳನ್ನು ರಚನೆ ಮಾಡ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ರವಿ ಬಾಬು ಇವರಿಗೆ ಜೋರು ಚಪ್ಪಾಳೆಯ ಗೌರವವನ್ನು ಸಲ್ಲಿಸೋಣ. ಅಭಿನಂದನೆಗಳು ಶ್ರೀಯುತ ರವಿ ಬಾಬು ಇವರಿಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಬಾಬು, ಸಹಾಯಕ ಇಂಜಿನಿಯರ್ ಆಗಿ ಲೋಕೋಪಯೋಗಿ ಇಲಾಖೆ ವಿಭಾಗ ಬಳ್ಳಾರಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ದಿನ ವಿಜಯ ಕರ್ನಾಟಕ ಸಂಸ್ಥೆ ವತಿಯಿಂದ ಎಲ್ಲ ಇಂಜಿನಿಯರಿಂಗ್ ಸಾಧಕರಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಇಟ್ಟಿರುವುದು ನಿಜವಾಗಿಯೂ ತುಂಬ ಸಂತೋಷಕರವಾದ ವಿಷಯ. ಹಾಗೆ ಈ ಒಂದು ಸನ್ಮಾನವು ಮುಂದಿನ ಯುವಕರಿಗೆ, ಪೀಳಿಗೆಗೆ ಒಂದು ಆದರ್ಶವಾಗಿ, ಮಾರ್ಗದರ್ಶನವಾಗಿ, ಪೂರ್ತಿಯಾಗಿ ನಿಲ್ಲುತ್ತೆ ಅಂತೇಳಿ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್. VK Excellence and Honor, Engineering and Architecture. Pleasure to honor Mr. Ravi Kumar HN, Assistant Executive Engineer, Public Works Department, Subdivision Ramdurga, for the outstanding contribution in the field of engineering and infrastructure. ತಮ್ಮ ವೃತ್ತಿಪರ ಸಾಧನೆಗಾಗಿ ಇವರು 2020ರಲ್ಲಿ ಬೆಂಗಳೂರಿನ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ವತಿಯಿಂದ ICA ಅವಾರ್ಡ್ ಹಾಗೂ 2025ರಲ್ಲಿ ನಾರ್ತ್ ಕರ್ನಾಟಕ ಪಿನಾಕಲ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಸಿವಿಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅನುಭವ ಸಂಪನ್ನ, ನಿಷ್ಠಾವಂತ ಹಾಗೂ ವಿಶ್ವಾಸಾರ್ಹ ಎಂಜಿನಿಯರ್ ಆಗಿ ಗುರುತಿಸಿಕೊಂಡಿದ್ದಾರೆ. 1981ರಲ್ಲಿ ಜನಿಸ್ತಾರೆ. ಪ್ರಸ್ತುತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ರಾಮದುರ್ಗ ಬೆಳಗಾವಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತಮ್ಮ ವೃತ್ತಿಪರತೆಗೆ, ಅವರ ಸಾಧನೆಗೆ ಇಂದು ವಿಜಯ ಕರ್ನಾಟಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಜೋರು ಚಪ್ಪಾಳೆಯ ಗೌರವ ಶ್ರೀಯುತ ರವಿ ಕುಮಾರ್ HN. ನನ್ನ ಹೆಸರು ರವಿಕುಮಾರ್ ಅಂತ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಸಬ್ಡಿವಿಷನ್ ರಾಮದುರ್ಗದಿಂದ ಬರ್ತಾ ಇದ್ದೀನಿ. ನಮ್ಮ ವಿಜಯ ಕರ್ನಾಟಕ ಸಂಸ್ಥೆಯಿಂದ ನಮ್ಮನ್ನು ಗುರುತಿಸಿ ಇಲ್ಲಿ ನನಗೆ ಒಬ್ಬ ಒಳ್ಳೆಯ ಇಂಜಿನಿಯರ್ ಅಂತಂದು ಆಯ್ಕೆ ಮಾಡಿರೋದಕ್ಕೆ ನನ್ನ ಧನ್ಯವಾದಗಳು. ಮತ್ತು ಈ ವಿಚಾರದಿಂದ ನನಗೆ ತುಂಬ ಸಂತೋಷವಾಗಿದೆ. ಆದ್ದರಿಂದ ನಾನು ಇನ್ನೊಮ್ಮೆ ವಿಜಯ ಕರ್ನಾಟಕ ಒಂದು ಪತ್ರಿಕೆಗೆ ನನ್ನ ಒಂದು ಧನ್ಯವಾದವನ್ನು ಹೇಳಲು ಬಯಸ್ತೇನೆ. ಇದೇ ರೀತಿ ಎಲ್ಲ ಇಂಜಿನಿಯರ್ಗಳು ಯಾರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ನೀಡಿರಿ, ಮತ್ತು ಯಾರು ಚೆನ್ನಾಗಿ ಕೆಲಸ ಅವ್ರಿಗೆ ತಿದ್ದಿ ಹೇಳಬೇಕು ಅನ್ನೋದು ನನ್ನ ಒಂದು ಆಸೆ. VK Excellence and Honor, Engineering and Architecture. Pleasure to honor Engineer Ravindra B. Patil, Retired Assistant Executive Engineer, KBJNL Alamatti, Vijaypur, for the outstanding contribution in the field of engineering and infrastructure. ರವೀಂದ್ರ ಬಿ ಪಾಟೀಲ್ ಇವರು ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿದ್ದು, ಸಿವಿಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ದೀರ್ಘ ಶಿಸ್ತುಬದ್ಧ ಗೌರವಯುತ ಸೇವೆ ಸಲ್ಲಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪದವಿ ನಂತರ ಆಫ್ಕೋನ್ ಸಂಸ್ಥೆಯೊಂದಿಗೆ ಗುಜರಾತ್ನ ಕಾರ್ಗೋ ಶಿಪ್ ಬರ್ತ್ ಯೋಜನೆ ಹಾಗೂ ಮುಂಬೈನ
ಥಾಣೆ ಕ್ರಿಕ್ ರೈಲ್ವೆ ಸೇತುವೆ ನಿರ್ಮಾಣದಂತಹ ರಾಷ್ಟ್ರ ಮಟ್ಟದ ಪ್ರಮುಖ ಮೂಲಸೌಕರ್ಯ ಯೋಜನೆಗಳಲ್ಲಿ ಕಾರ್ಯನಿರ್ವಹಿಸಿದ್ರು. ನಂತರ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಾದ KBLIC, MLBC, PWD, ಜಿಲ್ಲಾ ಪಂಚಾಯತ್ ಹಾಗೂ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಗ್ರಾಮೀಣ ರಸ್ತೆಗಳು, ಕುಡಿಯುವ ನೀರಿನ ಯೋಜನೆಗಳನ್ನು ಸಮರ್ಪಕವಾಗಿ ನಿಭಾಯಿಸಿರುವಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಜೋರು ಚಪ್ಪಾಳೆಯ ಗೌರವ ಎಂಜಿನಿಯರ್ ರವೀಂದ್ರ ಬಿ ಪಾಟೀಲ್ ಇವರಿಗೆ. ನಾನು ರವೀಂದ್ರ ಪಾಟೀಲ್ ಫ್ರಮ್ ಬಿಜಾಪುರ್ಲಿಂದ ರೀ, ಊರು ಕುದುರೆ ಸಾಲೋಡಿಗೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗಿ ರಿಟೈರ್ ಆಗಿದ್ದೀನಿ KBJNLದಲ್ಲಿ. ಮತ್ತು ನನಗೆ ಇದು ಭಾಳ ಒಂದು ಒಳ್ಳೆಯ ಸಂದರ್ಭ. ಯಾಕಂದರೆ ಇಂಜಿನಿಯರ್ಸ್ ದೇ ಆರ್ ನ್ಯಾಷನಲ್ ಬಿಲ್ಡರ್ಸ್ ಅಂತಾರೆ, ನೇಷನ್ ಬಿಲ್ಡರ್ಸ್. ಅವ್ರನ್ನ ಗುರುತಿಸಿ ಇದು ಮಾಡಿಕೊಟ್ಟಿದ್ದಕ್ಕೆ ನಂಗೆ ಭಾಳ ಸಂತೋಷ ಆಗ್ಯದ. ಈ ಹುಡುಕಾಡಿ ಹಿಂಗೆ ನಮ್ಮನ್ನು ರೆಕಗ್ನೈಷನ್ ಮಾಡ್ಲಾಗತ್ತಾರಲ್ಲ, ಅದಕ್ಕೆ ಭಯಂಕರ ಸಂತೋಷ ಆಗ್ಯದ. ಇದರಿಂದ ನಮಗಿಷ್ಟು ಮತ್ತಿಷ್ಟು ಹುರುಪು ಬರ್ತಾಯಿದೆ. ಆಮೇಲೆ ಇನ್ನುಳಿದವ್ರಿಗೂ ಅದರಿಂದ ಭಾಳ ಖುಷಿ ಆಗ್ಯಾರ. ಸೊ ಮೋಟಿವೇಶನ್ ಇಸ್ ದೇರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. VK Excellence and Honor, pleasure to honor Engineer Ravi Pawar, Assistant Executive Engineer, Panchayat Raj Engineering Subdivision, Vijaypura, for the outstanding contribution in the field of engineering and infrastructure. ಶ್ರೀಯುತ ರವಿ ಪವಾರ 1983 ಜೂನ್ 15ರಂದು ಜನಿಸ್ತಾರೆ. ಪ್ರಸ್ತುತ ವಿಜಯಪುರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅನುಭವಿ ನಿಷ್ಠಾವಂತ ಸಿವಿಲ್ ಇಂಜಿನಿಯರ್ ಇವರು. ಶೈಕ್ಷಣಿಕ ಜೀವನವನ್ನು ವಿಜಯಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಪೂರೈಸುತ್ತಾರೆ. 2007ರಲ್ಲಿ ಸರ್ಕಾರಿ ಸೇವೆಗೆ ಪ್ರವೇಶಿಸಿ ಪಂಚಾಯತ್ ರಾಜ್, ಗ್ರಾಮೀಣ ಕುಡಿಯುವ ನೀರು, ಲೋಕೋಪಯೋಗಿ ಇಲಾಖೆಗಳ ವಿವಿಧ ವಿಭಾಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ಗ್ರಾಮೀಣ ರಸ್ತೆ, ಸರ್ಕಾರಿ ಕಟ್ಟಡ, ನೀರಾವರಿ, ಕುಡಿಯುವ ನೀರಿನ ಮಹತ್ವ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ. ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಪ್ರಮುಖ ರಸ್ತೆ, ಕಟ್ಟಡ ನಿರ್ಮಾಣ, ವಿಜಯಪುರ ವಿಮಾನ ನಿಲ್ದಾಣ, ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಕಟ್ಟಡದಂತಹ ಮಹತ್ವದ ಕಾಮಗಾರಿಗಳಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ನಿಭಾಯಿಸಿರುವ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. 2016ರಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿ ಪದೋನ್ನತಿ ಪಡೆದು KBJNL ಆಲಮಟ್ಟಿ, ವಿಜಯಪುರ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 30 ಜನವರಿ 2021ರಂದು ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಅವರು. ಒಂದು ಜೋರಾದ ಚಪ್ಪಾಳೆ ಬರಲಿ ಶ್ರೀಯುತ ರವಿ ಪವಾರ್ ಇವರಿಗೆ. ನಾನು ರವಿ ಪವಾರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ವಿಜಯಪುರದಲ್ಲಿ ಸದ್ಯದಲ್ಲಿ ಈ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಹಳ ಖುಷಿ ಆಗ್ತಾ ಇದೆ. ನಾವು ಮಾಡಿದ್ದಕ್ಕೂ ಒಂದು ಪ್ರತಿಫಲ ಸಿಗ್ತಾ ಇದೆ ಅಂತೇಳಿ ಈಗ ಅನಿಸ್ತಾ ಇದೆ ನಮಗೆ. ಥ್ಯಾಂಕ್ ಯು ಫಾರ್ ವಿಜಯ ಕರ್ನಾಟಕ. VK Excellence and Honor, pleasure to honor Sagar S, BM Tech, NR Associates, Ballari, for the outstanding contribution in the field of engineering and infrastructure. ಎಸ್ ಸಾಗರ್ ಅವರು ಬಾಲ್ಯದಿಂದಲೂ ಎಂಜಿನಿಯರ್ ಆಗುವ ಕನಸನ್ನು ಬೆನ್ನತ್ತಿ ನನಸಾಗಿಸಿಕೊಳ್ಳುವ ಮುಖೇನ ಕನ್ಸ್ಟ್ರಕ್ಷನ್ ಹಾಗೂ ಇಂಟೀರಿಯರ್ನಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸಿರುಗುಪ್ಪದಲ್ಲಿ ಪೂರ್ಣಗೊಳಿಸುತ್ತಾರೆ. ಅದಾದ ಮೇಲೆ MTech ಸ್ನಾತಕೋತ್ತರ ಪದವಿಯನ್ನು ಬಳ್ಳಾರಿಯ BITM ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದಾರೆ. ಪ್ರಸ್ತುತ ಇವರು NR ಅಸೋಸಿಯೇಟ್ಸ್ ಬಳ್ಳಾರಿ ಈ ಮುಖೇನ ಎಂಜಿನಿಯರಿಂಗ್ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಿದ್ದಾರೆ. ನನ್ನ ಹೆಸರು ಸಾಗರ್ ಅಂತ, MTech ಮಾಡಿದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಜಿನಿಯರ್ಸ್ನ ಗುರುತಿಸಿ ಈ ಥರ ಪ್ರೋತ್ಸಾಹಿಸಿ ಅವಾರ್ಡ್ ಕೊಡ್ತಿರೋದು ಭಾಳ ಖುಷಿ ತಂತ ಇದೆ. ಇದರಿಂದ ನಮಗೆ ಮತ್ತಷ್ಟು ಪ್ರಾಜೆಕ್ಟ್ಸ್ ಮಾಡಬೇಕನ್ನೋ ಹುಮ್ಮಸ್ಸು ಬೆಳೀತಾ ಇದೆ. ಜೊತೆಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ, ಇನ್ನೂ ಪ್ರಾಜೆಕ್ಟ್ಸ್ ಜಾಸ್ತಿ ಹ್ಯಾಂಡಲ್ ಮಾಡಬೇಕಂತ. ಸೊ ಇದಕ್ಕೆಲ್ಲ ಮಾಡಿರ್ತಕ್ಕಂಥ ಟೀಮಿಗೆ ಭಾಳ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. VK Excellence and Honor, pleasure to honor Mr. K. Satish, Executive Engineer, GESCOM Division Office, Hagari Bommanahalli, for the outstanding contribution in the field of engineering and power distribution. ಜೋರಾದ ಚಪ್ಪಾಳೆ ಮುಖೇನ ಬರಮಾಡಿಕೊಳ್ಳೋಣ. ಕೆ ಸತೀಶ್ ಮೂಲತಃ ನಂಜುಂಡಪ್ಪ ವರದಿ ಅನ್ವಯ ಅತ್ಯಂತ ಹಿಂದುಳಿದ ಕೂಡ್ಲಿಗಿ ತಾಲೂಕಿನವರು. ತಾಲೂಕಿನ 500 ಗ್ರಾಮಗಳಲ್ಲಿ ಇಂದಿಗೂ ವಿದ್ಯುತ್ ಗ್ರಾಹಕರಿಗೆ ತೊಂದರೆಯಾಗದಂತೆ, ರೈತರಿಂದ ಕನಿಷ್ಠ ದೂರುಗಳೇ ಇಲ್ಲದಂತೆ ಸೇವೆ ಸಲ್ಲಿಸುವ ಪರಿ ವಿಶೇಷವಾಗಿದೆ. ಜೆಸ್ಕಾಂ ವಿಭಾಗೀಯ ಕಚೇರಿ ಸರ್ಕಾರಕ್ಕೆ ಜಿಲ್ಲೆಯಲ್ಲೇ ಗರಿಷ್ಠ ಮತ್ತು ಮೊದಲ ಸ್ಥಾನದ ಆದಾಯ ತಂದುಕೊಳ್ಳುವಲ್ಲಿ ಮೊದಲ ಸ್ಥಾನ. ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು, ನಿರ್ವಹಣೆ, ತಾಂತ್ರಿಕ ಸುಧಾರಣೆ, ಸಾರ್ವಜನಿಕ ಸೇವೆಗಳನ್ನು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ. ಅನುಭವಪೂರ್ಣ ತಾಂತ್ರಿಕತೆಗಳ ಸಮನ್ವಯ, ಹೊಸ ಟ್ರಾನ್ಸ್ಫಾರ್ಮರ್ ಸ್ಥಾಪನೆ, ಹಳೆ ಲೈನ್ಗಳ ನವೀಕರಣ, ದೂರು ಪರಿಹಾರ, ತುರ್ತು ಸೇವೆಗಳ ವ್ಯವಸ್ಥೆಯಲ್ಲಿ ಇವರ ನೇತೃತ್ವ ಕಾಣಸಿಗುತ್ತದೆ. ಜೋರು ಚಪ್ಪಾಳೆಯ ಗೌರವ ಶ್ರೀಯುತ ಸತೀಶ್ ಇವರಿಗೆ. ನನ್ನ ಹೆಸರು ಕೆ ಸತೀಶ್, ಕಾರ್ಯನಿರ್ವಾಹಕ ಅಭಿಯಂತರು, ಜೆಸ್ಕಾಂ ವಿಜಯನಗರ ಡಿಸ್ಟಿಕ್ ಹಗರಿಮಳ್ಳಿ ಡಿವಿಷನಿಂದ ಬಂದಿದ್ದೀನಿ. ಇವತ್ತು ನಮಗೆ ಒಂದು ಎಕ್ಸಲೆನ್ಸ್ ಹಾನರ್ ಮಾಡ್ತಾ ಇದ್ದಾರೆ, ಅದು ಇಂಜಿನಿಯರಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಕಡೆಯಿಂದ.
ವಿಜಯ ಕರ್ನಾಟಕದವರಿಗೆ ಮೊದಲು ಪ್ರೆಸ್ ಸಂಪಾದಕರವ್ರಿಗೆ ಚೇರ್ಮನ್ ಅವ್ರಿಗೆ ನನ್ನ ಮೊದಲಿಗೆ ಧನ್ಯವಾದಗಳು. ಯಾಕೆಂದರೆ ನಮ್ಮನ್ನು ಗುರುತಿಸಿ ಇಲ್ಲಿ ಕರ್ಕೊಂಬಂದಿದ್ದಾರೆ. ನಮ್ಮ ಫ್ಯಾಮಿಲಿ ಜೊತೆಗೆ ಇವತ್ತು ಬಂದಿದ್ದೇನೆ. ಭಾಳ ಸಂತೋಷ ಆಗ್ತಾಯಿದೆ ಸರ್. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಜೆಸ್ಕಾಂ ಅವರಿಗೂ, ನಮ್ಮ ಹಿರಿಯ ಅಧಿಕಾರಿಗಳಿಗೂ, ಪಬ್ಲಿಕ್ಕಿಗೆ ಹಾಗೂ ವಿದ್ಯುತ್ ಗುತ್ತಿಗೆದಾರರಿಗೆ, ಸಂಪಾದಕರಿಗೆ ಎಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ಧನ್ಯವಾದಗಳು ಹೇಳ್ತಾ ನಾನೊಂದು ಹೇಳ್ಬೋದು. BK Excellence and Honor, pleasure to honor Engineer Shivakumar SN, Executive Engineer, GESCOM Kalaburgi, for the outstanding contribution in the field of engineering and infrastructure. ಜೆಸ್ಕಾಂನಲ್ಲಿ 2003ನೇ ಸಾಲಿನಲ್ಲಿ ಸಹಾಯಕ ಅಭಿಯಂತರರಾಗಿ ಸೇವೆಯನ್ನು ಪ್ರಾರಂಭಿಸುತ್ತಾರೆ. ಪ್ರಸ್ತುತ ಕಾರ್ಯನಿರ್ವಾಹಕ ಅಭಿಯಂತರರು ಜೆಸ್ಕಾಂ ನಿಗಮ ಕಚೇರಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸರಳ ಮತ್ತು ಸಜ್ಜನ ಜೀವಿಯಾದ ಶಿವಕುಮಾರ್ ನಾಗಮೂರ್ತಿಯವರು ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಹಾಯ ಹಸ್ತ ನೀಡಿದ್ದಾರೆ. ಸಹಾಯವನ್ನು ಬೇಡಿ ಬಂದವರಿಗೆ ಖಾಲಿ ಕೈಯಲ್ಲಿ ಕಳಿಸಿರುವಂತಹ ಉದಾಹರಣೆಯೇ ಇಲ್ಲ. ಜೋರ್ಚಪಾಳೆಯ ಗೌರವ ಶ್ರೀಯುತ ಶಿವಕುಮಾರ್ ನಾಗಮೂರ್ತಿ ಮದನ್ಕರ್ ಇವರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ನಾಗಮೂರ್ತಿ ಮದನ್ಕರ್. ನನ್ನನ್ನು ಈ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ಗುರುತಿಸಿ ನನ್ನ ಸೇವೆಯನ್ನು ಮೆಚ್ಚಿ ಅವರು ನನಗೆ ಇವತ್ತು ಎಕ್ಸಲೆನ್ಸ್ ಹಾನರ್ ಗೌರವ ನೀಡಿದ್ದಕ್ಕಾಗಿ ನಾನು ವಿಜಯ ಕರ್ನಾಟಕ ಎಲ್ಲ ಟೀಮ್ ಮತ್ತು ಮ್ಯಾನೇಜ್ಮೆಂಟ್ದವರಿಗೆ ಚಿರಋಣಿಯಾಗಿರುತ್ತೇನೆ. ನಾನು ಜೆಸ್ಕಾಂ ನಿಗಮ ಕಚೇರಿಯಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರೆಂದು ಕೆಲಸ ಮಾಡುತ್ತಿದ್ದೇನೆ. ಎಕ್ಸಲೆನ್ಸ್ ಹಾನರ್ ನೀಡಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಅವರಿಗೆ ಚಿರಋಣಿ ಹೇಳುತ್ತಾ ನನ್ನ ಪೂರ್ವಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. BK Excellence and Honor, pleasure to honor Mr. Srinivas Krishnappa Arishinodagi, Assistant Executive Engineer, Karnataka Niravari Nigam, MLBC Subdivision number 6, Ramdurga, for the outstanding contribution in the field of engineering and infrastructure. ಶ್ರೀ ಶ್ರೀನಿವಾಸ ಕೃಷ್ಣಪ್ಪ ಅರಶಿನಗೋಡಿ ಕೃಷಿಕ ಕುಟುಂಬದಿಂದ ಬರ್ತಾರೆ. ಬಡವರ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿರುವಂತಹ ಇವರು ಶಿಕ್ಷಣದ ಬಳಿಕ ಸೇವೆಯನ್ನು ಆರಂಭಿಸುತ್ತಾರೆ. ಶಿಸ್ತು, ಪ್ರಾಮಾಣಿಕತೆ, ಕಾರ್ಯನಿಷ್ಠೆಗೆ ಹೆಸರುವಾಸಿಯಾಗಿದ್ದಾರೆ. ಜೋರಾದ ಚಪ್ಪಾಳೆ ಮುಖೇನ ಮಿಸ್ಟರ್ ಶ್ರೀನಿವಾಸ ಕೃಷ್ಣಪ್ಪ ಅರಶಿನಗೋಡಿ ಇವರಿಗೆ ಗೌರವವನ್ನು ಸಮರ್ಪಿಸೋಣ. ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಯಾವುದೇ ಆದರೂ ಕ್ರಿಯಾಶೀಲತೆ ಬಹಳ ಮುಖ್ಯ. ಜೊತೆಗೆ ಸಮಯಕ್ಕೆ ತಕ್ಕಂತೆ ನೀಡಿರುವ ಕೆಲಸವನ್ನು ಸಮರ್ಪಕವಾಗಿ ನಿಭಾಯಿಸುವಲ್ಲಿ ಇವರು ಹೆಸರುವಾಸಿಯಾಗಿದ್ದಾರೆ. ಶ್ರೀ ಶ್ರೀನಿವಾಸ ಕೃಷ್ಣಪ್ಪ ಅರಶಿನಗೋಡಿ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸೋಣ. ನನ್ನ ಹೆಸರು ಶ್ರೀನಿವಾಸ್ ಕೃಷ್ಣಪ್ಪ ಅರಶಿನಗೋಡಿ. ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನೀರಾವರಿ ಇಲಾಖೆಯಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಈ ಕಿರು ಸಾಧನೆಯನ್ನು ಗುರುತಿಸಿ ವಿಜಯ ಕರ್ನಾಟಕ ಪತ್ರಿಕೆಯಿಂದ ನನಗೆ ಅಭಿನಂದನೆಯನ್ನು ನನಗೆ ನೀಡಿದ್ದಕ್ಕೆ ನಾನು ಅವರಲ್ಲಿ ಆಭಾರಿಯಾಗಿದ್ದೇನೆ. ಹಾಗೆ ನನ್ನನ್ನು ಗುರುತಿಸಿಕ ಎಲ್ಲರಿಗೂ ವಿಜಯ ಕರ್ನಾಟಕ ಪತ್ರಿಕೆ ಆಗಲಿ, ಆಮೇಲೆ ನಮ್ಮ ಇಂಜಿನಿಯರ್ ಬಳಗದಿಂದ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. BK Excellence and Honor, pleasure to honor Engineer Vidyadhar N. Namagonda, Executive Engineer, Panchayat Raj Engineering Division, Vijayapur, for the outstanding contribution in the field of engineering and infrastructure. 1994ರಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲಮಟ್ಟಿಯಲ್ಲಿ ಸರ್ಕಾರಿ ಸೇವೆಗೆ ಪ್ರವೇಶ ಪಡೆದ ಇವರು ನೀರಾವರಿ ಇಲಾಖೆಯ ನಾರಾಯಣಪುರ ಬಲದಂಡೆ ಉಪವಿಭಾಗ ನಂಬರ್ 46 ಇಲ್ಲಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. 15 ವರ್ಷಗಳ ಕಾಲ ವಿವಿಧ ಉಪವಿಭಾಗಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಲೋಕೋಪಯೋಗಿ ಇಲಾಖೆಯಲ್ಲಿ ಬ್ರಿಡ್ಜ್ ಮತ್ತು ಬ್ರಿಡ್ಜ್ ಕಮ್ ಬಾಂಧಾರ ನಿರ್ಮಾಣ ಕಾರ್ಯಗಳಲ್ಲಿ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೊರೋನಾ ಅವಧಿಯಲ್ಲೂ ಕೂಡ ಅತ್ಯುತ್ತಮ ಸೇವೆಯನ್ನು ನೀಡಿದ್ದಕ್ಕಾಗಿ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಜೋರು ಚಪ್ಪಾಳೆಯ ಗೌರವ ಎಂಜಿನಿಯರ್ ವಿದ್ಯಾಧರ್ ಎನ್ ನ್ಯಾಮಗೊಂಡ. ಸರ್, ನಾನು ವಿದ್ಯಾಧರ್ ನ್ಯಾಮಗೊಂಡ. ಪ್ರಸ್ತುತ ನಾವು ಕಾರ್ಯನಿರ್ವಾಹಕ ಅಭಿಯಂತರಾಗಿ ಜಿಲ್ಲಾ ಪಂಚಾಯತ್ PRD ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ನೀರಾವರಿ ಇಲಾಖೆಯಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆಮೇಲೆ ಮಹಾನಗರ ಪಾಲಿಕೆಯಲ್ಲಿ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಾನು ಜಿಲ್ಲಾ ಪಂಚಾಯತ್ PRD ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಈ ಎಲ್ಲ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿ ನಾನು ವಿಜಯ ಕರ್ನಾಟಕ ಗುರುತಿಸಿದ್ದಕ್ಕಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಮುಂದಿನ ಸಾಧಕರು BK Excellence and Honor, pleasure to honor Engineer Vineet P. Vasanada, Founder and Proprietor, Vanjora Chapale Bali, Vasanada and Associates, Baglakote, for the outstanding contribution in the field of engineering and architecture.
ಕೋಟೆ ನಾಡಿನಲ್ಲಿ ಅತ್ಯಾಧುನಿಕ ವಿನ್ಯಾಸ ಗುಣಮಟ್ಟದ ಕಟ್ಟಡಗಳನ್ನು ನಿರ್ಮಿಸಿ ಖ್ಯಾತಿಯನ್ನು ಗಳಿಸಿದ್ದಾರೆ. ಯುವ ಎಂಜಿನಿಯರ್ ವಿನೀತ ವಾಸನಾದ ಮಧ್ಯಮ ವರ್ಗದವರಿಗೂ ಯೋಗ್ಯ ದರದಲ್ಲಿ ಕನಸಿನ ಸೂರು ಎಂಬ ಪರಿಕಲ್ಪನೆಯಲ್ಲಿ ವಾಸನಾದ ಆ್ಯಂಡ್ ಅಸೋಸಿಯೇಟ್ಸ್ ಎಂಬ ಕಂಪನಿ ಆರಂಭಿಸಿ 8 ವರ್ಷಗಳಲ್ಲಿ 100 ಆಕರ್ಷಕ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಸ್ವಗ್ರಾಮ ಇಲ್ಲಿ ತಾಯಮ್ಮ ದೇವಸ್ಥಾನ, ಗ್ರಾಮೀಣ ಭಾಗದ ಸಂಪರ್ಕ ರಸ್ತೆಗಳು, ಶಾಲೆ, ಸಮುದಾಯ ಭವನಗಳು ಬೃಹತ್ ಕಾಂಟ್ರಾಕ್ಟರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ರೀಡಾಂಗಣ, ಹೋಟೆಲ್ ಇವರು ನಿರ್ಮಿಸಿರುವಂತಹ ಅನೇಕ ಕಟ್ಟಡಗಳು ಜನಮನ್ನಣೆಗೂ ಕೂಡ ಪಾತ್ರವಾಗಿವೆ. ಕಟ್ಟಡ ನಿರ್ಮಾಣಕ್ಕೆ ಬಳಸುವ ಎಲ್ಲ ಸಾಮಗ್ರಿಗಳ ಗುಣಮಟ್ಟವನ್ನು ಖಾತ್ರಿಪಡಿಸಿಕೊಳ್ಳುವುದು ವಾಸನಾದ ಆ್ಯಂಡ್ ಅಸೋಸಿಯೇಟ್ಸ್ ಯಶಸ್ಸಿನ ಮೂಲ ಮಂತ್ರವಾಗಿದೆ. ಜೋರು ಚಪ್ಪಾಳೆಯ ಗೌರವವನ್ನು ಸಮರ್ಪಿಸೋಣ ಎಂಜಿನಿಯರ್ ವಿನೀತ್ ಪಿ ವಾಸನಾದ ಇವರಿಗೆ. ನನ್ನ ಹೆಸರು ವಿನೀತ್ ವಾಸನಾದ್ ಅಂತ, ಫೌಂಡರ್ ಆ್ಯಂಡ್ ಪ್ರೊಪ್ರೇಟ್ರು ವಾಸನಾದ್ ಆ್ಯಂಡ್ ಅಸೋಸಿಯೇಟ್ಸ್ ಬಾಗಲಕೋಟು. ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಗ್ರೂಪ್ಗೆ ಫಸ್ಟ್ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ನಮ್ಮನ್ನು ಗುರುತಿಸಿ ಪ್ರಶಸ್ತಿ ಕೊಡ್ತಾ ಇರೋದಕ್ಕೆ. ಈ ಪ್ರಶಸ್ತಿ ನೀಡಿದ್ದಕ್ಕೆ ತುಂಬ ಅಭಿನಂದನೆಗಳು ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಎರಡಕ್ಕೂ. ನೇರವಾಗಿ ಈ ಪ್ರಶಸ್ತಿ ಸಿಗ್ತಾ ಇರೋದಕ್ಕೆ ನಾನು ನಮ್ಮ ಕಂಪ್ನಿ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಕಾರ್ಮಿಕ ವರ್ಗಕ್ಕೆ, ಆಮೇಲೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಕೆಲಸ ಕೊಟ್ಟಂಥ ಎಲ್ಲ ಕ್ಲೈಂಟ್ಸ್ಗೆ, ನಮ್ಮ ಫ್ಯಾಮ್ಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿಜಯ ಕರ್ನಾಟಕ. VK Excellence and Honor, Engineering and Architecture. Pleasure to honor Mr. Vishal Vijay Valambi, Proprietor and Managing Director, Shri Gramadevi Construction Private Limited, Yellapura, Uttara Kannada, for the outstanding contribution in the field of engineering and infrastructure. ತಮ್ಮ ಮಹತ್ವಾಕಾಂಕ್ಷೆಯ ಕೆಲಸದ ಮೂಲಕ ಕೇವಲ ಯಲ್ಲಾಪುರ ತಾಲೂಕಿಗೆ ಸೀಮಿತವಾಗದೆ ಕಾರವಾರ, ಶಿರಸಿ, ಕುಮಟ, ಅಂಕೋಲ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮುಂತಾದ ಕಡೆಗಳಲ್ಲಿ ಉತ್ತಮ ಗೃಹ ಮತ್ತು ವಾಣಿಜ್ಯ ಕಟ್ಟಡಗಳ ನಿರ್ಮಾಣದ ಮುಖೇನ ಛಾಪು ಮೂಡಿಸಿದ್ದಾರೆ. ಹುಬ್ಬಳ್ಳಿ, ಬೆಳಗಾವಿಯಂತಹ ದೊಡ್ಡ ಶಹರಗಳಲ್ಲಿಯೂ ಸ್ಥಳೀಯರೊಂದಿಗೆ ಸ್ಪರ್ಧಿಸಿ ಯಶಸ್ವಿಯಾಗಿದ್ದಾರೆ. ತೀರಾ ಬಡ ಕುಟುಂಬದಿಂದ ಬಂದ ಇವರು ಸ್ವಂತ ಮನೆಯ ಕನಸನ್ನು ಹೊತ್ತು ಬಂದ ಬಡವರು, ಮಧ್ಯಮ ವರ್ಗದವರಿಗೆ ತೀರಾ ಕಡಿಮೆ ವೆಚ್ಚದಲ್ಲಿ ಮನೆಯನ್ನು ಕಟ್ಟಿಕೊಟ್ಟು ಬಡವರ ಬಂಧು ಎನಿಸಿದ್ದಾರೆ. ಪ್ರಾಮಾಣಿಕವಾಗಿ ನಾವು ಮಾಡಿದ ಕೆಲಸ ನಮಗೆ ಯಶಸ್ಸು ತಂದುಕೊಡುತ್ತದೆ ಎಂಬುದನ್ನು ನಂಬಿದ್ದಾರೆ. ಕೇವಲ ಹಣಕ್ಕಾಗಿ ದುಡಿಯದೆ ಗೋರಕ್ಷಣೆ, ಧಾರ್ಮಿಕ ಕಾರ್ಯ, ಸಾಮಾಜಿಕ ಹೊಣೆಗಾರಿಕೆಗಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ. ಜೋರು ಚಪ್ಪಾಳೆ ಗೌರವವನ್ನು ಸಮರ್ಪಿಸೋಣ ಮಿಸ್ಟರ್ ವಿಶಾಲ್ ವಿಜಯ್ ವಾಳಂಬಿ ಇವರಿಗೆ. ನನ್ನ ಹೆಸರು ವಿಶಾಲ್ ವಾಳಂಬಿ ಅಂತೇಳಿ ಸರ್. ಟೈಮ್ಸ್ ಆಫ್ ಇಂಡಿಯಾ ಮತ್ತು ವಿಜಯ ಕರ್ನಾಟಕ ಮೂಲಕ ಈ ಪ್ರಶಸ್ತಿ ಸಿಕ್ಕಿರೋದು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಕ್ಷಣ ಅಂತೇಳಿ ಭಾವಿಸ್ತೇನೆ. ಮತ್ತು ಈ ಪ್ರಶಸ್ತಿ ಸಿಕ್ಕಿರೋದ್ರಿಂದ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸ್ಕೊಳ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಬರ್ತಾ ಉಂಟು. ಮತ್ತು ನಮ್ಮ ಸಂಸ್ಥೆಯಾದ ಶ್ರೀ ಗ್ರಾಮದೇವಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡನ್ನು ಇಡೀ ನಮ್ಮ ಉತ್ತರ ಕನ್ನಡ, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಗುರುತಿಸುವಂಥ ಒಂದು ಸಂಸ್ಥೆಯಾಗಿ ಬೆಳೆಸಬೇಕನ್ನೋ ಒಂದು ಕನಸು ನನ್ನಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನನಗೆ ಉತ್ಸಾಹ ನೀಡ್ತಾ ಉಂಟು. ಹಾಗಾಗಿ ನಾನು ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಇಂಡಿಯಾಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ನನ್ನನ್ನು ಪ್ರತಿಭೆಯನ್ನು ಗುರುತಿಸಿ ನನಗೆ ಈ ಸನ್ಮಾನ ಮಾಡ್ತಿರೋದಕ್ಕೆ ನಾನು ತುಂಬ ಹೃದಯದಿಂದ ಒಂದು ಅಭಿನಂದನೆ ಸಲ್ಲಿಸ್ತೇನೆ. VK Excellence and Honor. Pleasure to honor Mr. K. Satish, Executive Engineer, GESCOM Division Office, Hagari Bommanahalli, for the outstanding contribution in the field of engineering and power distribution. ಜೋರಾದ ಚಪ್ಪಾಳೆ ಮುಖೇನ ಬರಮಾಡಿಕೊಳ್ಳೋಣ. ಕೆ ಸತೀಶ್ ಮೂಲತಃ ನಂಜುಂಡಪ್ಪ ವರದಿ ಅನ್ವಯ ಅತ್ಯಂತ ಹಿಂದುಳಿದ ಕೂಡ್ಲಿಗಿ ತಾಲೂಕಿನವರು. ತಾಲೂಕಿನ 500 ಗ್ರಾಮಗಳಲ್ಲಿ ಇಂದಿಗೂ ವಿದ್ಯುತ್ ಗ್ರಾಹಕರಿಗೆ ತೊಂದರೆಯಾಗದಂತೆ, ರೈತರಿಂದ ಕನಿಷ್ಠ ದೂರುಗಳೇ ಇಲ್ಲದಂತೆ ಸೇವೆ ಸಲ್ಲಿಸುವ ಪರಿ ವಿಶೇಷವಾಗಿದೆ. ಜೆಸ್ಕಾಂ ವಿಭಾಗೀಯ ಕಚೇರಿ ಸರ್ಕಾರಕ್ಕೆ ಜಿಲ್ಲೆಯಲ್ಲೇ ಗರಿಷ್ಠ ಮತ್ತು ಮೊದಲ ಸ್ಥಾನದ ಆದಾಯ ತಂದುಕೊಳ್ಳುವಲ್ಲಿ ಮೊದಲ ಸ್ಥಾನ. ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜು, ನಿರ್ವಹಣೆ, ತಾಂತ್ರಿಕ ಸುಧಾರಣೆ, ಸಾರ್ವಜನಿಕ ಸೇವೆಗಳನ್ನು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ. ಅನುಭವಪೂರ್ಣ ತಾಂತ್ರಿಕತೆಗಳ ಸಮನ್ವಯ, ಹೊಸ ಟ್ರಾನ್ಸ್ಫಾರ್ಮರ್ ಸ್ಥಾಪನೆ, ಹಳೆ ಲೈನ್ಗಳ ನವೀಕರಣ, ದೂರು ಪರಿಹಾರ, ತುರ್ತು ಸೇವೆಗಳ ವ್ಯವಸ್ಥೆಯಲ್ಲಿ ಇವರ ನೇತೃತ್ವ ಕಾಣಸಿಗುತ್ತದೆ. ಜೋರು ಚಪ್ಪಾಳೆಯ ಗೌರವ ಶ್ರೀಯುತ ಸತೀಶ್ ಇವರಿಗೆ. ನಾನು ಕೆ ಸತೀಶ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಹಗರಿಮುಳ್ಳಿ ವಿಭಾಗ ಜೆಸ್ಕಾಂ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ಭಾಳ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ನನ್ನ ಸುದೀರ್ಘ 18 ವರ್ಷ ಸರ್ವಿಸನ್ನು ಗುರುತಿಸಿ ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಬಳಗದವರು ನನ್ನ ಒಂದು ಕಾರ್ಯ ವೈಖರಿಯನ್ನು ಗುರುತಿಸಿ ಇವತ್ತು ಒಂದು ಸನ್ಮಾನ ಮಾಡಿದ್ದಾರೆ. ಈ ಒಂದು ಸನ್ಮಾನ ನನಗಷ್ಟೇ ಸಲ್ಲಿಸ್ತಾ ಇಲ್ಲ. ಇದರ ಹಿಂದೆ ನನ್ನ ಗುರು ಹಿರಿಯರು, ತಂದೆ ತಾಯಿಯವರು, ನನ್ನ ಕುಟುಂಬ ವರ್ಗ, ಮುಖ್ಯವಾಗಿ ನನ್ನ ಧರ್ಮಪತ್ನಿ ರೇಖಾ ಬಂಗಾರಿಯವರು, ನನ್ನ ಎಲ್ಲ ಮಿತ್ರರು, ವಿದ್ಯುತ್ ಗುತ್ತಿಗೆದಾರರು ಇವತ್ತು ನನಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ನೀಡಿದಂತಾಗಿದೆ ಅಂತ ಹೇಳ್ತಾ ನನ್ನ ಒಂದು ಕಾರ್ಯವೈಖರಿಗೆ ಮೆಚ್ಚಿ ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಇಂಡಿಯಾದವರ
ನನಗೆ ಗುರುತಿಸಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳಿಸ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಅಜಿತ್ ಕಾಳಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ PMGSL ಬಾಗಲಕೋಟೆ. ಸೊ ಈ ವಿಜಯ ಕರ್ನಾಟಕದವರು VK ಎಕ್ಸಲೆನ್ಸ್ ಅವಾರ್ಡ್ ಆ್ಯಂಡ್ ಆನರ್ ಇನ್ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ನನ್ನ ಸಾಧನೆಯನ್ನು ಗುರುತಿಸಿ ನನಗೆ ನೀಡಿದ್ದಾರೆ. ಸೊ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಅವಾರ್ಡ್ನಿಂದಾಗಿ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ಸೊ ಈ ಮುಂಚೆ ನಾವು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡು ಎಲ್ಲ ಜನರ ಹತ್ರ ತಲುಪಿಸಿದ್ದೇವೆ. ಸೊ ವಿಜಯ ಕರ್ನಾಟಕದವರು ಈಗ ಅವಾರ್ಡ್ ನೀಡಿದ ಆದಮೇಲೆ ನಮಗೆ ಜವಾಬ್ದಾರಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಿದ್ದಿದೆ. ಸೊ ಇನ್ನು ಮುಂದೆ ಆದರೂ ಕೂಡ ನಾವು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಿ ಜನರ ಹತ್ರ ತಲುಪಿಸ್ತೇವೆ ಅಂತೇಳಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಥ್ಯಾಂಕ್ ಯು. ಎಲ್ಲ ಸಾಧಕರಿಗೂ ಧನ್ಯವಾದಗಳು. ನಾವೊಂದು ಸಮೂಹ ಚಿತ್ರವನ್ನು ತಗೊಳ್ಳೋಣ.